ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ 6ನೇ ಅಧಿಕರಣ, ಅದರಲ್ಲಿ 13ನೇ ಸೂತ್ರ ಶ್ರೇಷ್ಠ ಅಣುತ್ವಾಧಿಕರಣ ಅಂತ. ಈ 13ನೇ ಸೂತ್ರದಲ್ಲಿ ಅಣುಶ್ಚ, ಮೊದಲನೇ ಸೂತ್ರ ಇಲ್ಲಿ ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಇದು ಅಣುವಾಗಿದೆ ಅಂತ ಅನ್ನೋದನ್ನ ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಅದರ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಣುಶ್ಚ ಅಯಂ ಮುಖ್ಯ ಪ್ರಾಣ ಪ್ರತ್ಯೇತವ್ಯ. ಅಯಂ ಮುಖ್ಯ ಪ್ರಾಣ ಅಂದ್ರೆ ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು, ನಾವೇನು ಶ್ವಾಸೋಚ್ಛ್ವಾಸವನ್ನ ಮಾಡ್ತಾ ಇದ್ದೇವಲ್ಲ, ಇದೇ ಮುಖ್ಯ ಪ್ರಾಣ ಅಂತ ಹೇಳಿಸ್ಕೊಳ್ತದೆ. ಇದು ಅಣುಶ್ಚ ಅಂತಂದ್ರೇನು, ಇದು ಅಣುವಾಗಿದೆ ಅಂತ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಈ ಉಳಿದ ಪ್ರಾಣಗಳಂತೆ ಇದು ಕೂಡ ಅಣುವಾಗಿದೆ ಅಂತ ಹೇಳಿ ಪ್ರತ್ಯೇತವ್ಯ ಅಂದ್ರೆ ನಾವು ಇದನ್ನು ತಿಳ್ಕೊಳ್ಬೇಕು ಅಂತ. ಇತರ ಪ್ರಾಣವತ್ ಅಂದ್ರೆ ಇತರ ಪ್ರಾಣಗಳಂತೆ ಅಂತ, ಬೇರೆ ಪ್ರಾಣಗಳಂತೆ ಇದು ಕೂಡ ಮುಖ್ಯ ಪ್ರಾಣವು ಕೂಡ ಇದು ಅಣುಸ್ವರೂಪವಾಗಿದೆ ಅಂತ ಹೇಳಿ ನಾವು ಇದನ್ನ ಅರಿತುಕೊಳ್ಬೇಕು. ಅಣುತ್ವಂಚ ಇಹಾಪಿ ಸೂಕ್ಷ್ಮ ಪರಿಚ್ಛೇದವು ನ ಪರಮಾಣು ತುಲ್ಯತ್ವ. ಇದು ಪರಮಾಣುವಿನಂತೆ ಅಣು ಅಂಥೇಳಿ ನಾವು ಪರಮಾಣು ಸ್ವರೂಪವೇ ಆಗಿದೆ ಅಂತ ಹಂಗ ಅರ್ಥ ಮಾಡ್ಕೊಳ್ಬಾರದು. ಪರಮಾಣು ಎಷ್ಟು ಸೂಕ್ಷ್ಮವಾಗಿ ಅದು ಅದಲ್ಲ, ಹಂಗ ಇದು ಕೂಡ ಪರಮಾಣುವಿ ಅಂತನ ಅರ್ಥ ಅಲ್ಲ. ಪರಮಾಣು ಎಷ್ಟು ಸೂಕ್ಷ್ಮ ಅದು ಅಷ್ಟು ಸೂಕ್ಷ್ಮ ಅಂತ ಹಿಂಗ ಅರ್ಥೈಸ್ಬೇಕು ನಾವಿಲ್ಲಿ. ಅಣುತ್ವ ಅಂತಂದ್ರೆ ಏನದು, ಸೂಕ್ಷ್ಮ ಪರಿಚ್ಛೇದ, ಅದು ಪರಿಚ್ಛೇದವೇಗಳೇ ಹೊರತು ಅದು ಪರಮಾಣುಗಳ ಸಮಾನ ಆಗುವುದಿಲ್ಲ ಅಂತ. ಪರಮಾಣುನಂತೆ ಇದು ಕೂಡ ಪರಮಾಣು ಸ್ವರೂಪನಂತ ಅಲ್ಲ, ಪರಮಾಣುನೇ ಬೇರೆ ಇಲ್ಲಿ. ಯಾಕಂದ್ರೆ ಪರಮಾಣು ಅಂದ್ರೆ ಇಲ್ಲೇ ಒಂದು ಏಕದೇಶದಲ್ಲಿ ಇರ್ತದ, ಆದ್ರೆ ಈ ಪ್ರಾಣ ಅನ್ನುವಂಥದ್ದು ನಮ್ಮ ಶರೀರ ತುಂಬೆಲ್ಲ ಇರ್ತದ ಅಂತ. ಇದು ಆದ್ರೆ ಸೂಕ್ಷ್ಮದ, ಇದು ನಮ್ಮ ಕಣ್ಣಿಗೆ ಗೋಚರ ಆಗುವುದಿಲ್ಲ, ಕಣ್ಣಿಂದ ನಾವು ಪ್ರಾಣವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಅದು ಸೂಕ್ಷ್ಮದ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಸೂತ್ರ ಅಣುಶ್ಚ ಅಂತ ಪ್ರಯೋಗ ಮಾಡೈತದ. ಅದು ಅಣುವಿನಂತೆ ಇದೆ ಅಂತ, ಅಣುವಿನ ಸ್ವರೂಪ, ಅಣು ಎಷ್ಟು ಸೂಕ್ಷ್ಮದೋ ಹಾಗೆ ಇದು ಕೂಡ ಸೂಕ್ಷ್ಮದಂತ ಹೇಳಿ ಅಲ್ಲಿ ಸೂಕ್ಷ್ಮ ಪರಿಚ್ಛೇದಗಳೇ ಹೊರತು ಇಲ್ಲಿ ಪರಮಾಣು ಸಮಾನ ಅಲ್ಲ ಅಂತ ನಾವು ಇಲ್ಲಿ ಅರ್ಥೈಸಬೇಕು ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅಣುತ್ವಂಚ ಇಹಾಪಿ ಸೂಕ್ಷ್ಮ ಪರಿಚ್ಛೇದವು, ಅದು ಸೂಕ್ಷ್ಮ ಮತ್ತು ಪರಿಚ್ಛೇದ ಉಳ್ಳದ್ದು ಅಂತ ಅಣುತ್ವ ಅನ್ಲಿಕ್ಕೆ ಇಲ್ಲಿ ಅವರು ವಿವರಣೆ ಕೊಟ್ಟರು. ಅವರು ಅಣು ಅಂದ್ರೇನು, ಸೂಕ್ಷ್ಮ ಪರಿಚ್ಛೇದ ಉಳ್ಳದ್ದು ಅಂತ. ಸೂಕ್ಷ್ಮ ನ ಪರಮಾಣು ತುಲ್ಯತ್ವಂ ಪಂಚಭಿಹಿ ವೃತ್ತಿಭಿಹಿ ಕೃಷ್ಣ ಶರೀರ ವ್ಯಾಪಿತ್ವಾತ್. ಇದು ಪರಮಾಣುವಿಗೆ ಸಮಾನವಾಗಿ ಯಾಕೆ ಆಗುವುದಿಲ್ಲ ಅಂತಂದ್ರೆ, ಪಂಚಭಿಹಿ ವೃತ್ತಿಭಿಹಿ, ಇದು 5 ವೃತ್ತಿಗಳಿಂದ, ಈ ಪ್ರಾಣ ಅನ್ನುವಂತಹದ್ದು 5 ವೃತ್ತಿಗಳಿಂದ ಕೃಷ್ಣ ಶರೀರ ವ್ಯಾಪಿತ್ವಾತ್. ಕೃಷ್ಣ ಅಂದ್ರೆ ಸಂಪೂರ್ಣ ನಮ್ಮ ಶರೀರ ತುಂಬೆಲ್ಲ ವ್ಯಾಪಿಸಿಕೊಂಡದ ಪ್ರಾಣ. ಈ ಪ್ರಾಣ ಅನ್ನುವಂತಹದ್ದು ಇದು 5 ವೃತ್ತಿಗಳಿಂದ, ಅಂದ್ರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಹೇಳಿ ಈ 5 ವೃತ್ತಿಗಳಿಂದ ನಮ್ಮ ಶರೀರ ತುಂಬೆಲ್ಲ ಈ ಪ್ರಾಣ ಅನ್ನುವಂತಹದ್ದು ಇದು ವ್ಯಾಪಿಸಿಕೊಂಡದ. ಆದ್ದರಿಂದ ಇದು ಅಣುಸ್ವರೂಪ ಅಲ್ಲ.
ಇದು ಪರಮಾಣು ಅಂತ ನಾವು ತಿಳ್ಕೊಳ್ಬಾರದು ಅಂತ. ಪರಮಾಣು ಎಷ್ಟು ಸೂಕ್ಷ್ಮದ ಅಷ್ಟು ಸೂಕ್ಷ್ಮ ಅಂತ ಹೇಳ್ಬೋದೇ ಹೊರತು, ಆದ್ರೆ ಪ್ರಾಣ ಅಂದ ಕೂಡಲೇ ಇದು ಪರಮಾಣು ಅಂತ ಹಿಂಗೆ ನಾವು ಅರ್ಥ ಮಾಡ್ಕೊಳ್ಬಾರದು. ಪರಮಾಣುವಿಗೆ ಸಮಾನವಾಗಿದೆ ಅಂತ ನಾವು ಅಲ್ಲಿ ತಿಳ್ಕೊಬಾರದು ಅಂತ ಹೇಳ್ತಾರೆ. ಸೂಕ್ಷ್ಮ ಪ್ರಾಣ ಅಂದ್ರೆ ಇಲ್ಲಿ ಪ್ರಾಣ ಸೂಕ್ಷ್ಮವಾಗಿದೆ ಅಂತೇಳಿ ಇಲ್ಲಿ ಹೇಳಿ, ಅದು ಬಹಳ ಸೂಕ್ಷ್ಮವಾಗಿರ್ತದಂತ ಇಷ್ಟ ಹೇಳಿದ್ರಿ ಈಗ ಅವರು. ಯಾಕೆ ಅಂತಂದ್ರೆ ಉತ್ಕ್ರಾಂತೌ ಪಾರ್ಶ್ವಸ್ಥೇನ ಅನುಪಲಭ್ಯಮಾನತ್ವಾತ್. ಈಗ ಒಬ್ಬ ಮನುಷ್ಯ ಪ್ರಾಣ ಬಿಡ್ತಾ ಇದ್ದಾನೆ ಅಂತಂದ್ರೆ ಅವನ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥವರಿಗೆ ಆ ಪ್ರಾಣ ಹೋಗುವುದು ಅವನ ಕಣ್ಣಿಗೆ ಕಾಣಂಗಿಲ್ಲ. ಅದು ಯಾವಾಗ ನಮ್ಮ ಪ್ರಾಣ ಉತ್ಕ್ರಾಂತಿ ಆಗ್ತದಲ್ಲ, ಶರೀರವನ್ನು ಬಿಟ್ಟು ಎದ್ದೇಳ್ತದೆ ನೋಡ್ರದು. ಪ್ರಾಣ ಅನ್ನುವಂತಹದ್ದು ಅದು ಯಾವ ದ್ವಾರದಿಂದ ಹೋಗ್ತೈತಿ ನಮ್ಮ ಪ್ರಾಣ ಅನ್ನುವಂಥದ್ದು. ಅಂತೂ ಅದು ಉತ್ಕ್ರಾಂತಿ ಆಗುವಂತ ಸಂದರ್ಭದೊಳಗ ಯಾರು ಪ್ರಾಣ ಹೋಗೋ ಸಮಯದೊಳಗೆ ಪಕ್ಕದಲ್ಲಿ ಕುಂತಿರ್ತಾರಲ್ಲ, ಅವ್ರು ನೋಡ್ತಿರ್ತಾರ ಅವ್ನು ಪ್ರಾಣ ಹೋಗುದನ್ನ. ಆದ್ರೆ ಆ ಪ್ರಾಣ ಅವ್ರ ಕಣ್ಣಿಗೆ ಕಾಣಿಸ್ತದೇನು ಅಂತಂದ್ರೆ ಇಲ್ಲ. ಯಾಕೆ ಕಾಣಿಸಂಗಿಲ್ಲ ಅಂದ್ರೆ ಸೂಕ್ಷ್ಮ ಅದು ಅಂತದು. ಪ್ರಾಣ ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅವರಿಗೆ ಅದು ಕಾಣಿಸುವುದಿಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ಉತ್ಕ್ರಾಂತವು ಪಾರ್ಶ್ವಸ್ಥೇನ ಅನುಪಲಭ್ಯಮಾನತ್ವಾತ್. ಉಪಲಭ್ಯ ಅಂದ್ರೆ ಕಂಡು ಬರುವುದು ಅಂತ, ಅನುಪಲಭ್ಯ ಅಂದ್ರೆ ಕಾಣದೇ ಇರತಕ್ಕಂಥದ್ದು. ಪಕ್ಕದಲ್ಲಿ ಕುಳಿತವರಿಗೆ ಆ ಪ್ರಾಣ ಹೋಗುವುದನ್ನ ಅವ್ರು ಯಾರು ನೋಡಂಗಿಲ್ಲ. ಪ್ರಾಣ ಹೋಯ್ತು ಅನ್ನೋದನ್ನ ನೋಡಂಗಿಲ್ಲ. ಅವ್ರಷ್ಟೇ ಅದು ಮೂಗು ಹಚ್ಚಿ ನೋಡ್ತಾರ, ಉಸಿರಾಟ ಕಡೆ ನಿಂತು ಹೋಗಿತ್ತು ಅಂದ್ರೆ ಇವು ಪ್ರಾಣ ಹೋಗೈತಿ ಅಂತ ತಿಳ್ಕೊಳ್ತಾರ ಅಷ್ಟೇ. ಅದು ಪರಿಚ್ಛಿನ್ನಶ್ಚ ಉತ್ಕ್ರಾಂತಿ ಗತ್ಯಾಗತಿ ಶ್ರುತಿಭ್ಯ. ಮತ್ತು ಈ ಪ್ರಾಣ ಅನ್ನುವಂತ ಪರಿಚ್ಛಿನ್ನನೂ ಅದ ಅಂತ. ಇದು ಪೂರ್ಣ ಅಲ್ಲ. ಆಕಾಶದಂತೆ ನಾವು ಪ್ರಾಣವನ್ನ ಪೂರ್ಣ ಅಂತ ಕರೀಲಿಕ್ಕಾಗೋದಿಲ್ಲ, ವ್ಯಾಪಕ ಅಂತ ಹೇಳಕ್ ಬರಂಗಿಲ್ಲ. ಇದು ಪರಿಚ್ಛಿನ್ನ. ಪರಿಚ್ಛಿನ್ನ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಉತ್ಕ್ರಾಂತಿ ಗತ್ಯಾಗತಿ ಶ್ರುತಿಭ್ಯ. ಶ್ರುತಿಗಳು ಇಲ್ಲಿ ಏನು ಉಪದೇಶ ಮಾಡ್ತಾ ಇದ್ದಾವೆ ಅಂತಂದ್ರೆ ಉತ್ಕ್ರಾಂತಿ, ಶರೀರದಿಂದ ಉತ್ಕ್ರಮಣ ಪ್ರಾಣ ಹೋಗ್ತದ. ಮತ್ತು ಗತಿ ಆಗತಿಗಳು, ಪ್ರಾಣ ಹೋಗುವುದನ್ನ ಮತ್ತು ಬರುವುದನ್ನ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಹೇಳಿದಾರಂತಂದ ಬಳಕ ಮತ್ತಿಲ್ಲಿ ಪರಿಚ್ಛಿನ್ನಿದ್ರನ ಶರೀರ ಬಿಟ್ಟು ಹೋಗಾಕ ಬರ್ತೈತಿ. ಇವಾಗ ಈಗ ಆಕಾಶ ಈ ರೂಮ್ನಾಗಿದ್ದ ಆಕಾಶ ಒಯ್ದು ಆ ಕಡೆ ಬೇರೆ ರೂಮ್ನಾಗ ಹೋಗಿದ್ ಹಾಕಿ ಬರ್ರಿ ಅಂತಂದ್ರೆ ಬರಂಗಿಲ್ಲ. ಯಾಕಂತಂದ್ರೆ ಇದು ಪೂರ್ಣದ ಆಕಾಶ. ನಾವು ಎಲ್ಲಿ ಒಯ್ಬೇಕಂತ ಅಲ್ಲಿ ಮೊದಲು ಐತೆ ಆಕಾಶ ಅಂತಲ್ಲಿ. ಅಂದ್ರೆ ಇಲ್ಲಿ ನಮ್ಮ ಈ ಪ್ರಾಣ ಅನ್ನುವಂಥದ್ದು ಪರಿಚ್ಛಿನ್ನವಾಗಿರುವುದರಿಂದ ಇದಕ್ಕ ಉತ್ಕ್ರಾಂತ ಗತಿಗತಿಗಳು ಇದಾವೆ ಅಂತ ಹೇಳಿ ನಮ್ಗೆ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ಕೊಂಡು ಬಂದದ. ಉತ್ಕ್ರಾಂತಿ ಶರೀರವನ್ನ ಬಿಟ್ಟೇಳೋದು, ಗತಿ ಅಂದ್ರೆ ಗಮನ ಹೋಗೋದು, ಆಗಮನ, ಆಗತಿಗಳು ಅಂತ ಬಂದು ಸೇರೋದು, ಪ್ರಾಣ ನಮ್ಮ ಶರೀರದೊಳಗೆ ಬಂದು ಸೇರೋದು. ಇವುಗಳನ್ನ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಆ ಪ್ರಾಣ ಅನ್ನುವಂತಹದ್ದು ಇದು ಪರಿಚ್ಛಿನ್ನ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಒಂದು ಆಕ್ಷೇಪ ಮಾಡ್ತಾನೆ ಪೂರ್ವಪಕ್ಷಿ. ನಾನು ವಿಭುತ್ವಮಪಿ ಪ್ರಾಣಸ್ಯ ಸಮಾಮ್ನಾಯತೆ. ಇಲ್ಲ, ನೀವು ಪ್ರಾಣ ಪರಿಚ್ಛಿನ್ನ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಈ ಪ್ರಾಣ ವಿಭು ಅನ್ಲಿಕ್ಕೆ ಶ್ರುತಿಯಲ್ಲಿ ಹೇಳಿದಾರಲ್ಲ, ಅದಕ್ಕೆ ನಾವು ಶ್ರುತಿ ಪ್ರಮಾಣ ಕೊಡ್ತೀವಿ. ಶ್ರುತಿಯಲ್ಲಿಯೂ ಕೂಡ ಪ್ರಾಣ ಅನ್ನುವಂತಹದ್ದು ವ್ಯಾಪಕ ಅನ್ಲಿಕ್ಕೆ ಶ್ರುತಿ ಹೇಳ್ತದ. ಏನು ಅಂತಂದ್ರೆ ಆ ಶ್ರುತಿಯನ್ನು ಉದಾಹರಿಸ್ತಾ ಇದ್ದಾನೆ ಪೂರ್ವಪಕ್ಷಿ. ಸಮಃ ಪ್ಲುಷಿಣ ಸಮೋ ಮಶಕೇನ ಸಮೋ ನಾಗೇನ ಸಮಃ ಏಭಿಸ್ತ್ರಿವಿರ್ಲೋಕೈ ಸಮೋ ಅನೇನ ಸರ್ವೇನ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಒಂದು ಪ್ರಮಾಣವನ್ನ ಇಲ್ಲಿ ನಮಗೆ ಪೂರ್ವಪಕ್ಷಿ ಕೊಡ್ತಾ ಇದ್ದಾನೆ, ಆಕ್ಷೇಪ ಮಾಡ್ತಾ ಇದ್ದಾನೆ. ಸಮಃ ಪ್ಲುಷಿಣ, ಪ್ಲುಷಿಣ ಅಂದ್ರೆ ಗೆದ್ದಲಿ ಹುಳು. ಆ ಪ್ರಾಣ ಗೆದ್ದಲಿಗೆ ಸಮಾನ. ಆಮೇಲೆ ಮಸಕೇನ ಅಂತ, ಮಸಕ ಅಂದ್ರೆ ಸೊಳ್ಳೆ,
ಗೆದ್ದಲಿಗೆ ಸಮಾನವಾಗಿ, ಮಸಕೇನ ಅಂತಂದ್ರೆ ಏನು, ಸೊಳ್ಳೆಗೆ ಸಮಾನವಾಗಿ, ಸಮೋ ಹ್ಮ್. ನಾಗೇನ ಸಮಃ. ಹ್ಮ್. ನಾಗ ಅಂತಂದ್ರೆ ಇಲ್ಲಿ ಆನೆಗೆ ಸಮ ಅಂತ. ಹ್ಮ್. ಗೆದ್ದಲಿಗೆ ಸಮ, ಸೊಳ್ಳೆಗೆ ಸಮ, ಆನೆಗೆ ಸಮ. ಮತ್ತು ಸ್ತ್ರಿವಿರ್ಲೋಕೈಹಿ ಏಭಿಹಿ ಸ್ತ್ರಿವಿರ್ಲೋಕೈಹಿ ಸಮಃ. ಹ್ಮ್. ಅಂದ್ರೆ ಇದು 3 ಲೋಕಗಳಿಗೆ ಸಮವಾಗಿ ಅಂತ. ಹ್ಮ್. ಅನೇನ ಸರ್ವೇಣ, ಅನೇನ ಸರ್ವೇಣ ಅಂತ ಹೇಳಿದ್ರು ಅವರು. ಅಂದ್ರೆ ಗೆದ್ದಲಿಗೆ ಸಮಾನ, ಸೊಳ್ಳಿಗೆ ಸಮಾನ, ಆನೆಗೆ ಸಮಾನ, ಮತ್ತು ಈ 3 ಲೋಕಕ್ಕೂ ಸಮಾನ ಅಂತ ಹೇಳಿ, ಇದೆಲ್ಲದಕ್ಕೂ ಕೂಡ ಸಮಾನ ಅಂತ ಹೇಳಿ ಈ ಮೊದಲಾದ ಶ್ರುತಿಗಳಲ್ಲಿ ಪ್ರಾಣ ಅನ್ನುವಂತಹದ್ದು ವಿಭು ಅಂತ ಹೇಳ್ಕೊಂಡು ಬಂದೈತಲ್ಲ. ಹ್ಮ್. ಇತ್ತೇವಮಾದಿಸು ಪ್ರದೇಶೇಶು, ಇವೇ ಮೊದಲಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ನಮಗ ಪ್ರಾಣ ಅನ್ನುವಂತಹದ್ದು ವಿಭು ಅನ್ನುವಂತಹದ್ದನ್ನ ಉಪದೇಶ ಮಾಡ್ಕೊಂಡು ಬಂದದಲ್ಲ. ಅಲ್ಲಿ ಗೆದ್ದಲಿಗೆ ಸಮಾನವಾಗಿ ಅಂತ ಹೇಳ್ತು, ಹ್ಮ್. ಆಮೇಲೆ ಸೊಳ್ಳೆಗೆ ಸಮಾನವಾಗಿ ಅಂತ ಹೇಳ್ತು, ಹ್ಮ್. ನಾಗೇನಂದ್ರೆ ಆನೆಗೆ ಸಮಾನವಾಗಿ ಅಂತ ಹೇಳ್ತು, ಹ್ಮ್. ತ್ರಿವಿರ್ಲೋಕೈ ಸಮಃ, 3 ಲೋಕಗಳಿಗೆ ಸಮಾನವಾಗಿ ಅಂತ ಹಿಂಗ ಶ್ರುತಿ ಹೇಳಿದ್ದರಿಂದ ಇಲ್ಲಿ ವ್ಯಾಪಕ ಆಯ್ತಲ್ಲ ಅಂತ ಒಂದು ವೇಳೆ ಆಕ್ಷೇಪ ಮಾಡಿದರೆ ತದುಚ್ಯತೆ. ಇಲ್ಲಪ್ಪ, ಅದಕ್ಕೆ ನಾವು ಉತ್ತರವನ್ನು ಕೊಡ್ತಾ ಇದ್ದೀವಿ, ಅದಕ್ಕೆ ನಿನಗೆ ಸಮಾಧಾನ ಮಾಡ್ತಾ ಇದ್ದೀವಿ. ಹ್ಮ್. ಏನ್ ಸಮಾಧಾನ ಮಾಡ್ತಾರಂತಂದ್ರೆ, ದೈವಿಕೇನ ಸಮಷ್ಟಿ ವ್ಯಷ್ಟಿ ರೂಪೇಣ ಹೈರಣ್ಯಗರ್ಭೇಣ ಪ್ರಾಣಾತ್ಮನೈವ ಏತದ್ವಿಭುತ್ವಂ ಆಮ್ನಾಯತೇನ ಆಧ್ಯಾತ್ಮಿಕೇನ. ಇಲ್ಲಿ ಆಧ್ಯಾತ್ಮಿಕ ಅಧಿದೈವ ಅಂತ ಬರ್ತಾವ. ಆಧ್ಯಾತ್ಮಿಕ ಅಧಿದೈವ ಅಧಿಭೂತ ಅಂತೇಳಿ. ಹ್ಮ್. ಇಲ್ಲಿ ಆಧ್ಯಾತ್ಮಿಕವಾಗಿ ಹೇಳಿಲ್ಲ. ಹ್ಮ್. ಆಧ್ಯಾತ್ಮಿಕವಾಗಿ ಪ್ರಾಣ ಅನ್ನುವಂತಹದ್ದು ವಿಭು ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಹೇಳ್ಕೊಂಡು ಬಂದಿಲ್ಲ. ಹ್ಮ್. ಆದ್ರೆ ಅಧಿದೈವಿಕ ರೂಪವಾಗಿ ಇಲ್ಲಿ ಸಮಷ್ಟಿ ಮತ್ತು ವ್ಯಷ್ಟಿ. ಹ್ಮ್. ಈಗ ಸಮಷ್ಟಿ ಅಂತಂದ್ರೆ ಎಲ್ಲಾ ಜೀವರಾಶಿಗಳು ಅಂತ, ಎಲ್ಲಾ ಜೀವರುಗಳಲ್ಲಿ. ವ್ಯಷ್ಟಿ ಅಂತಂದ್ರೆ ಒಂದು, ಈ ಒಂದು ಮಾವಿನ ತೋಟ ಇರ್ತದ, ಹ್ಮ್. ಒಂದು ಮಾವಿನ ಮರ ತಗೊಂಡ್ರ ಅದು ವ್ಯಷ್ಟಿ. ಸಂಪೂರ್ಣ ಎಲ್ಲ ಇಡೀ ತೋಟವನ್ನು ತಗೊಂಡಾಗ ಅದು ಸಮಷ್ಟಿ ಅಂತ. ಇಲ್ಲಿ ಹಿರಣ್ಯ ಗರ್ಭ ಅಂತ ಏನದಾನಲ್ಲ, ಆ ಹಿರಣ್ಯ ಗರ್ಭನ ಒಂದು ಪ್ರಾಣ ರೂಪದಿಂದ, ಯಾವುದು ಅಧಿದೈವಿಕವಾಗಿರ್ತಕ್ಕಂಥ ಸಮಷ್ಟಿ ಮತ್ತು ವ್ಯಷ್ಟಿ, ಅವುಗಳ ರೂಪದ ಆ ಹಿರಣ್ಯ ಗರ್ಭನ ಒಂದು ಪ್ರಾಣ ರೂಪದಿಂದಲೇ ಇಲ್ಲಿ ವಿಭುತ್ವ ಅನ್ನುವಂತಹದ್ದನ್ನು ಹೇಳಿದ್ದಾರೆ ಹೊರತು ಇದು ಆಧ್ಯಾತ್ಮಿಕ ರೂಪದಿಂದ ಹೇಳಿದ್ದಲ್ಲ ಅಂತ. ಇದಕ್ಕೆ ಆದಿದೈವಿಕೇನ ಅಂತ ಹೇಳಿದ್ರು. ಅದು ಅಧಿದೈವಿಕ ರೂಪವಾಗಿ ಅಂತ, ಸಮಷ್ಟಿ ವ್ಯಷ್ಟಿ ರೂಪವಾಗಿರ್ತಕ್ಕಂಥ ಹಿರಣ್ಯ ಗರ್ಭನ ಒಂದು ಪ್ರಾಣ ರೂಪವಾಗಿ, ಆ ಪ್ರಾಣಾತ್ಮ ರೂಪವಾಗಿ ಇಲ್ಲಿ ಏತದ್ವಿಭುತ್ವಂ ಆಮ್ನಾಯತೆ. ಇಲ್ಲಿ ಪ್ರಾಣ ಅನ್ನುವಂಥದ್ದು ವಿಭು ಅನ್ನುವಂಥದ್ದನ್ನ ನಾವು ಹೇಳಿಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲಿ ಶ್ರುತಿ ಯಾಕೆ ಹೇಳೈತಿ ಅಂತಂದ್ರೆ, ಅಲ್ಲಿ ಅಧಿದೈವಿಕ ರೂಪವಾಗಿರ್ತಕ್ಕಂಥ ಸಮಷ್ಟಿ ವ್ಯಷ್ಟಿ ಆ ಹಿರಣ್ಯ ಗರ್ಭನ ಪ್ರಾಣ ರೂಪದಿಂದ ಅದು ವಿಭುತ್ವ ಅಂತ ಹೇಳಿದ್ದಾರೆ ಹೊರತು ಇಲ್ಲಿ ಆಧ್ಯಾತ್ಮಿಕ ರೂಪದಿಂದ ಅದು ಹೇಳಿದ್ದಲ್ಲ ಅಂತ. ಇಷ್ಟು ಇಲ್ಲಿ ಆಚಾರ್ಯರು ಅವನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು ಇಲ್ಲಿ. ಇನ್ನ ಮುಂದ ಭಾಷ್ಯದಲ್ಲಿ ಬರಿತಾ ಇದ್ದಾರೆ, ಅಪಿಚ ಸಮಃ ಪ್ಲುಷಿಣ ಇತ್ಯಾದಿನ ಸಾಮ್ಯವಚನೇನ ಪ್ರತಿ ಪ್ರಾಣಿವರ್ತಿನಃ ಪ್ರಾಣಸ್ಯ ಪರಿಚ್ಛೇದಃ ಏವ ಪ್ರದರ್ಶ್ಯತೆ ತಸ್ಮಾತ್ ಅದೋಷಃ. ಸಮಃ ಪ್ಲುಷಿಣ ಇತ್ಯಾದಿನ, ಇಲ್ಲಿ ಸಮಃ ಪ್ಲುಷಿಣ ಅಂತಂದ್ರೆ ಈ ಗೆದ್ದಲಿಗೆ ಸಮಾನ ಅಂತ ಹೇಳಿ ಅಲ್ಲಿ ಸಾಮ್ಯ ವಚನದಿಂದ ಅಲ್ಲಿ ಒಂದೊಂದು ಪ್ರಾಣಿಗಳಲ್ಲಿಯೂ ಕೂಡ ಇರುವಂತ ಯಾವ ಪ್ರಾಣ ಅನ್ನುವಂತಹದ್ದಲ್ಲ, ಅಲ್ಲಿ ಪರಿಚ್ಛೇದವನ್ನೇ ಹೇಳಿದ್ದಾರೆ ಅಂತ. ಗೆದ್ದಲಿಗೆ ಸಮಾನ ಅಂತಂದ್ರೆ ಏನು, ಆ ಗೆದ್ದಲಿಯಲ್ಲಿ ಇರತಕ್ಕಂತ ಒಂದು ಪ್ರಾಣ ಅನ್ನುವಂತಹದ್ದು. ಪ್ರತಿಯೊಂದು ಒಂದೊಂದು ಪ್ರಾಣಿಗಳಲ್ಲಿ ಇರ್ತಕ್ಕಂತ ಒಂದು ಪ್ರಾಣ ಅನ್ನುವಂತಹದ್ದು ಅಂದ್ರೆ ಅದು ಬೇರೆ ಬೇರೆನೆ ಆಗ್ತದೆ. ಗೆದ್ದಲಿಗಿರ್ತಕ್ಕಂಥ ಪ್ರಾಣ, ಆನೆಯೊಳಗಿರ್ತಕ್ಕಂಥ ಪ್ರಾಣ, ಮತ್ತು ಸೊಳ್ಳೆಯೊಳಗಿರ್ತಕ್ಕಂಥ ಪ್ರಾಣ, ಈಗ ಒಂದೊಂದು ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಾಣ ಪರಿಚ್ಛೇದ, ಅದ್ರ ವಿಭಾಗ ಅಂತ.
ಅದರ ಭಿನ್ನತ್ವವನ್ನ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹ್ಮ್. ನಮಗೆ ತಿಳಿಸ್ಕೊಂಡು ಬಂದದ ಅಂತ. ಹ್ಮ್. ಆದ್ದರಿಂದ ಇಲ್ಲಿ ಪ್ರಾಣ ಪರಿಚ್ಛೇದ ಐತೆ, ಪರಿಚ್ಛಿನ್ನ ಐತೆ ಹೊರತು ಅದು ವ್ಯಾಪಕ ಅಲ್ಲ ಅಂತ ಹೇಳಿದ್ದರಿಂದ ಹ್ಮ್. ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಆಚಾರ್ಯ ನಮಗ ಉಪದೇಶ ಮಾಡ್ಕೊಂಡು ಬಂದರು. ಹ್ಮ್. ಈ ಪ್ರಕರಣ ಮುಗೀತ್ರಿ. ಅದು 6ನೇ ಶ್ರೇಷ್ಠ ಅಣುತ್ವಾಧಿಕರಣ. ಹ್ಮ್. ಅಂದ್ರೆ ಮುಖ್ಯ ಪ್ರಾಣ ಶ್ರೇಷ್ಠನೂ ಅದ ಮತ್ತು ಅಣುನೂ ಅದ ಅಂತ ವಿಚಾರವನ್ನು ಹೇಳಿದ್ರು ಅವರು. ಹೌದು. ಇದಷ್ಟೇ ಅಣುನೂ ಅದ ಅಂತ, ಹ್ಮ್. ಅಣುಸ್ವರೂಪವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಹ್ಮ್. ತಿಳಿಸ್ಕೊಂಡು ಬಂದ್ರಿ ಇಲ್ಲಿ. ಇನ್ನ ಮತ್ತು ಮುಂದಿನ ಸೂತ್ರವನ್ನ ಮುಂದಿನ ಅಧಿಕರಣ ಹೇಳ್ತಾ ಇದ್ದಾರೆ. ಹ್ಮ್. ಜ್ಯೋತಿರಾಧ್ಯಧಿಕರಣ ಅಂತ. ಅಂದ್ರೆ ಪ್ರಾಣಗಳಿಗೆ ಇಲ್ಲಿ ಅಧಿಷ್ಠಾತೃ ದೇವತೆಗಳು ಉಂಟೋ ಇಲ್ಲವೋ ಹ್ಮ್. ಅನ್ನುವಂಥದ್ದು ಒಂದು ಆಕ್ಷೇಪ ಬರ್ತದೆ. ಹ್ಮ್. ಪೂರ್ವ ಪಕ್ಷಿ ಅದಕ್ಕೇನು ಅಧಿಷ್ಠಾತೃ ದೇವತೆ ಇಲ್ಲ ಅಂತ ಹೇಳ್ತಾನ. ಹ್ಮ್. ಸಿದ್ಧಾಂತಿಗಳು ಅಧಿಷ್ಠಾತೃ ದೇವತೆ ಇದ್ದಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್. ಅದ್ರ ಬಗ್ಗೆ ಈಗ ಸೂತ್ರ ಆರಂಭ ಆಗ್ತದೆ. ಹ್ಮ್. ಜ್ಯೋತಿರಾದ್ಯಧಿಷ್ಠಾನಂ ತು ತದಾ ಮನನಾತ್. ಇದು 14ನೇ ಸೂತ್ರ. ಹ್ಮ್. ಜ್ಯೋತಿರಾದಿ, ಜ್ಯೋತಿ ಆದಿ ಆಗಿರ್ತಕ್ಕಂಥದ್ದು. ಆದಿ ಅಂದ್ರೆ ಮುಂತಾದವುಗಳು ಅಂತ ತಿಳ್ಕೊ, ಮೊದಲಾದ ಅಂತ ಅರ್ಥ ಇಲ್ಲ ಆದಿ ಶಬ್ದದಿಂದ. ಹ್ಮ್. ಜ್ಯೋತಿರಾದಿ ಅಧಿಷ್ಠಾನಂ ತು ತದಾ ಮನನಾತ್. ಹ್ಮ್. ಹೆಂಗಾರ ಅದನ್ನ ತದಾ ಮನತ ತದಾ ಅಂದ್ರೆ ಶ್ರುತಿ ಹಂಗೆ ಹೇಳ್ಕೊಂಡ್ ಬಂದೈತಿ ಅಂತ. ಹ್ಮ್. ಜ್ಯೋತಿರಾದಿಗಳ ಅಧಿಷ್ಠಾನ ಉಂಟು, ಪ್ರಾಣಗಳಿಗೆ ಹ್ಮ್. ಜ್ಯೋತಿರಾದಿಗಳ ಅಧಿಷ್ಠಾನ ಉಂಟು ಅನ್ನುವಂತಹದ್ದನ್ನ ನಮಗೂ ಶ್ರುತಿಗಳು ಉಪದೇಶ ಮಾಡ್ಕೊಂಡು ಬಂದಿದ್ದಾವೆ. ಹ್ಮ್. ಅದಕ್ಕೆ ನಾವು ಪ್ರಾಣಕ್ಕೆ ಅಧಿಷ್ಠಾನ ಐತಿ ಅಂತಲೇ ಒಪ್ಕೊಳ್ಬೇಕು ಅಂತ ಇಲ್ಲಿ ಸೂತ್ರದಲ್ಲಿ ಹೇಳ್ತಾರೆ. ಅದನ್ನ ಭಾಷ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಇವಾಗ. ತೇ ಪುನಃ ಪ್ರಕೃತಾಃ ಪ್ರಾಣಾಃ ಕಿಂ ಸ್ವಮಹಿಮ್ನೈವ ಸ್ವಸ್ಮೈ ಸ್ವಸ್ಮೈ ಕಾರ್ಯಾಯ ಪ್ರಭವಂತಿ ಆಹೋಸ್ವಿತ್ ದೇವತಾ ಅಧಿಷ್ಠಿತಾಃ ಪ್ರಭವಂತಿ ಇತಿ ವಿಚಾರ್ಯತೆ. ಪುನಃ ಅಂದ್ರೆ ಮತ್ತೆ ಅಂತ. ಪ್ರಕೃತಾಃ ತೇ ಪ್ರಾಣಾಃ, ಹ್ಮ್. ಪ್ರಕೃತವಾಗಿರ್ತಕ್ಕಂಥ ಆ ಪ್ರಾಣಗಳು ಅಂತೇನದಾವು. ಕಿಂ ಸ್ವಮಹಿಮ್ನೈವ, ಹ್ಮ್. ಸ್ವ ಅಂದ್ರೆ ತಮ್ಮ ಮಹಿಮೆಯಿಂದಲೇ ಅಂತ. ಪ್ರಾಣಗಳು ತಮ್ಮ ಸ್ವಂತ ಮಹಿಮೆಯಿಂದಲೇ ಸ್ವಸ್ಮೈ ಸ್ವಸ್ಮೈ ಕಾರ್ಯಾಯ, ಹ್ಮ್. ತಮ್ಮ ತಮ್ಮ ಕಾರ್ಯಗಳಲ್ಲಿ ಅಂತ. ಈಗ ಪ್ರತಿಯೊಂದು ಪ್ರಾಣಗಳು ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ. ಮುಖ್ಯ ಪ್ರಾಣ ನಮಗ ಶ್ವಾಸೋಚ್ಛ್ವಾಸ. ಪ್ರತಿ ದಿವಸ ದಿನಕ್ಕೆ 21,600 ಸಾರಿ ಹ್ಮ್. ಈ ಪ್ರಾಣವಾಯು ತನ್ನ ಕಾರ್ಯವನ್ನ ಮಾಡ್ತದೆ, ಇದು ಶ್ವಾಸೋಚ್ಛ್ವಾಸವನ್ನ. ಹಾಗೆ ಇಲ್ಲಿ ಅಪಾನ, ಸಮಾನ, ವ್ಯಾನ, ಉದಾನ, ವ್ಯಾನ ಇವೆಲ್ಲ ಅದಾವಲ್ರಿ ಉಳಿದ ಪ್ರಾಣಗಳೆಲ್ಲ. ಹ್ಮ್. ಇವು ಒಟ್ಟು 5 ಪ್ರಾಣಗಳಿವು. ಹೌದು. ಇವು 5 ಪ್ರಾಣಗಳು ತಮ್ಮ ತಮ್ಮ ಮಹಿಮೆಯಿಂದಲೇ, ಸ್ವಸ್ಮೈ ಸ್ವಸ್ಮೈ ಅಂದ್ರೆ ಏನು, ಹ್ಮ್. ತಮ್ಮ ತಮ್ಮ ಕಾರ್ಯಗಳನ್ನ ಸ್ವಮಹಿಮೆಯಿಂದಲೇ ಅಂತ. ಸ್ವಮಹಿಮ್ನೈವ ಅಂತ ಹೇಳಿದರು. ಹ್ಮ್. ತಮ್ಮ ಮಹಿಮೆಯಿಂದಲೇ ಸ್ವಸ್ಮೈ ಸ್ವಸ್ಮೈ ಕಾರ್ಯಾಯ, ಹ್ಮ್. ತಮ್ಮ ತಮ್ಮ ಕಾರ್ಯಗಳನ್ನ ಹ್ಮ್. ಕಾರ್ಯ ಮಾಡಲಿಕ್ಕೆ ಪ್ರಭವಂತಿ, ಇವು ಸಮರ್ಥ ಆಗಿದ್ದಾವೆ ಅಂತ. ಹೌದು. ತಮ್ಮ ಮಹಿಯಿಂದಲೇ ತಮ್ಮ ತಮ್ಮ ಕಾರ್ಯಕ್ಕವು ಶಕ್ತವಾಗಿದ್ದಾವೆ. ಆಹೋಸ್ವಿತ್ ಅಥವಾ ದೇವತಾ ಅಧಿಷ್ಠಿತ ಪ್ರಭವಂತಿ, ದೇವತೆಗಳ ಒಂದು ಅಧಿಷ್ಠಿತವಾಗಿರುವುದರಿಂದಲೇ ಶಕ್ತವಾಗಿದ್ದಾವೆಯೋ. ಹ್ಮ್. ಅಂದ್ರೆ ದೇವತೆಗಳ ಸಹಾಯ ಮೂಲಕವಾಗಿ. ಹ್ಮ್. ಇವು ಸ್ವಂತ ಇವುಗಳಿಗೆ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗ್ಲಿಕ್ಕೆ ಆಗೋದಿಲ್ಲ. ಹ್ಮ್. ದೇವತೆಗಳ ಒಂದು ಪ್ರೇರಣಾ, ಹ್ಮ್. ದೇವತೆಗಳ ಒಂದು ಶಕ್ತಿ ಸಾಮರ್ಥ್ಯದಿಂದಲೇ ಹ್ಮ್. ಈ ಪ್ರಾಣಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗುತ್ತಾ ಇದ್ದಾವೆಯೋ ಅಂತ ಇಲ್ಲಿ ಆಕ್ಷೇಪ. ಇಲ್ಲಿ ಹ್ಮ್. ತಮ್ಮ ಮಹಿಮೆಯಿಂದಲೇ ತಮ್ಮ ತಮ್ಮ ಕಾರ್ಯಗಳಿಗೆ ತೊಡಗುತ್ತಾಗ್ತಾವೋ ಹ್ಮ್. ಅಥವಾ ದೇವತೆಗಳಿಂದ ಅಧಿಷ್ಠಿತವಾಗಿ ಹ್ಮ್. ದೇವತೆಗಳ ಸನ್ನಿಧಿಯಲ್ಲಿದ್ದುಕೊಂಡು ಹ್ಮ್. ದೇವತೆಗಳ ಪ್ರೇರಣಾ ಮೂಲಕವಾಗಿ ಅವು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾವೆಯೋ ಅಂತ ಇಲ್ಲಿ ಒಂದು ಆಕ್ಷೇಪ, ಪ್ರಶ್ನೆ, ಇಲ್ಲಿ ಸಂಶಯ ಎನ್ನುವಂತಹದ್ದು. ಹ್ಮ್. ಇತಿ ವಿಚಾರ್ಯತೆ, ಹ್ಮ್. ಇದ್ರ ಬಗ್ಗೆ ನಾವು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅಂತ. ಹ್ಮ್.
ಅಲ್ಲಿ ಮೊದಲು ಪೂರ್ವ ಪಕ್ಷಿ ಬರ್ತಾ ಇದ್ದಾನೆ. ತತ್ರ ಪ್ರಾಪ್ತಂ ತಾವತ್ ಹ್ಮ್. ಯಥಾ ಸ್ವಕಾರ್ಯಶಕ್ತಿ ಯೋಗಾತ್ ಹ್ಮ್. ಸ್ವಮಹಿಮ್ನೈವ ಪ್ರಾಣಾಹ ಪ್ರವರ್ತೇರನ್ನಿತಿ. ಹ್ಮ್. ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಇಲ್ಲ, ಇವು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಬೇಕಾಗಿತ್ತು ಅಂತಂದ್ರೆ ಹ್ಮ್. ಅದು ಸ್ವಶಕ್ತಿ, ಸ್ವಕಾರ್ಯಶಕ್ತಿ ಯೋಗ, ತಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಯಿಂದಲೇ. ಹ್ಮ್. ಮತ್ತು ಅವುಗಳಲ್ಲಿ ಒಂದೊಂದು ಶಕ್ತಿ ಇರ್ತದ, ಹೌದು. ಅವು ತಮ್ಮ ತಮ್ಮ ಕಾರ್ಯಕ್ಕೆ ಅವ್ರಿಗೆ ಅವುಗಳಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯ ಒಂದು ಸಂಬಂಧದಿಂದಲೇ ಹ್ಮ್. ಅವು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಹ್ಮ್. ಯೋಗ ಅಂತಂದ್ರೆ ಸಂಬಂಧದಿಂದ ಅಂತ, ಸ್ವಕಾರ್ಯ ಶಕ್ತಿ ಯೋಗ, ಹ್ಮ್. ತಮ್ಮ ಒಂದು ಕಾರ್ಯದ ಶಕ್ತಿಯ ಸಂಬಂಧದಿಂದ ಅಂತ. ಹ್ಮ್. ಅವು ಸ್ವಮಹಿಮ್ನ ಅಂತ, ತಮ್ಮ ಮಹಿಮೆಯಿಂದಲೇ, ಸ್ವಮಹಿಮ್ನೈವ ಪ್ರಾಣ ಪ್ರವರ್ತನೆ, ಹ್ಮ್. ತಮ್ಮ ಮಹಿಮೆಯಿಂದಲೇ ಪ್ರಾಣಗಳು ಹ್ಮ್. ಪ್ರವೃತ್ತಿ ಆಗ್ತಾ ಇದ್ದಾವೆ ಅಂತ. ಹ್ಮ್. ಅವು ಪ್ರವರ್ತಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ಪ್ರವರ್ತೇರನ್ನಿತಿ. ಹ್ಮ್. ಅಪಿಚ ಮತ್ತು ಕೂಡ, ಹ್ಮ್. ಅಂದ್ರೆ ತಮ್ಮ ಶಕ್ತಿಯಿಂದಲೇ ಅವು ಕಾರ್ಯದಲ್ಲಿ ಹ್ಮ್. ತಮ್ಮ ಮಹಿಮೆಯಿಂದಲೇ ತೊಡಗುತ್ತಾ ಅನ್ಲಿಕ್ಕೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀವಿ. ಅಪಿಚ ದೇವತಾ ಅಧಿಷ್ಠಿತಾನಾಂ ಪ್ರಾಣಾನಾಂ ಪ್ರವೃತ್ತವು. ಹ್ಮ್. ನಾವು ಒಂದು ವೇಳೆ ಹಾಗಿಲ್ಲ, ಅವು ದೇವತೆಗಳ ಅಧಿಷ್ಠಿತವಾಗಿಯೇ, ದೇವತೆಗಳಿಂದ ಅಧಿಷ್ಠಿತವಾಗಿಯೇ ಹ್ಮ್. ಪ್ರಾಣಗಳು ಪ್ರವೃತ್ತಿ ಆಗ್ತಾವು ಅಂತ ಹೇಳಿ ಹ್ಮ್. ಈ ಪ್ರಕಾರವಾಗಿ ನಾವು ಒಪ್ಪುಗೊಂಡಿದ್ದಾದರೆ, ಹ್ಮ್. ಅಭ್ಯುಪಗಮ್ಯಮಾನ ಹ್ಮ್. ಅಂದ್ರೆ ಒಪ್ಪುಗೊಂಡಿದ್ದಾದರೆ ಅಂತ. ಹ್ಮ್. ದೇವತಾ ಅಧಿಷ್ಠಿತಾನಾಂ ಪ್ರಾಣಾನಾಂ, ಹ್ಮ್. ದೇವತೆಗಳ ಒಂದು ಅಧಿಷ್ಠಿತವಾಗಿಯೇ ಪ್ರಾಣಗಳು ಹ್ಮ್. ಅವು ಪ್ರವೃತ್ತಿ ಉಳ್ಳವುಗಳಾಗ್ತವೆ ಅಂತ ಹೇಳಿ ಒಂದು ವೇಳೆ ನಾವು ಒಪ್ಪುಗೊಂಡಿದ್ದಾದರೆ, ಹ್ಮ್. ತಾಸಾಮೇವ ಅಧಿಷ್ಠಾತ್ರೀಣಾಂ, ಹ್ಮ್. ಅಲ್ಲಿ ಅಧಿಷ್ಠಾತೃ ದೇವತೆಗಳಂತ ಏನದಾರಲ್ಲ, ಹೌದು. ಅವರೇ ಇಲ್ಲಿ ದೇವತಾನಾಂ ಭೋಕ್ತೃತ್ವ ಪ್ರಸಂಗಾತ್. ಹ್ಮ್. ಈಗ ಅವರೇ ಇಲ್ಲಿ ಭೋಕ್ತೃಗಳು ಅಂತ ಆಗ್ಬೇಕಾಗ್ತದೆ. ಹ್ಮ್. ಅಲ್ಲಿ ಅಧಿಷ್ಠಾತೃ ದೇವತೆಗಳೇ ಹ್ಮ್. ಇಲ್ಲಿ ಭೋಕ್ತೃಗಳು ಅಂತ ಹೇಳ್ಬೇಕಾಗ್ತದೆ. ಹ್ಮ್. ಪ್ರಾಣಗಳು ಅಧಿಷ್ಠಾತೃ ದೇವತೆಗಳಿಂದಲೇ ಹ್ಮ್. ಅವು ತಮ್ಮ ಕಾರ್ಯ ತೊಡಗ್ತಾವಂತ ನಾವು ಒಪ್ಕೊಂಡೇವಿ ಅಂತಂದ್ರೆ, ಹ್ಮ್. ಇಲ್ಲಿ ಅಧಿಷ್ಠಾತೃ ದೇವತೆಗಳೇ ಇಲ್ಲಿ ಭೋಕ್ತೃ ಅಂದ್ರೆ ಭೋಗಿಸುವವರು ಅಂತ ಹ್ಮ್. ಈ ಪ್ರಕಾರ ಆಗ್ತದ. ಹ್ಮ್. ಶಾರೀರಸ್ಯ ಭೋಕ್ತೃತ್ವ ಪ್ರಲೀಯೇತ. ಶಾರೀರ ಅಂದ್ರೆ ಯಾರು? ಜೀವ. ಹೌದು. ಶರೀರದಲ್ಲಿ ಇರ್ತಕ್ಕಂಥವ್ನು ಜೀವ ಅಲ್ರಿ. ಹ್ಮ್. ಆ ಜೀವನಿಗೆ ಭೋಕ್ತೃತ್ವ ಅನ್ನುವಂತಾದೇ ಹೊರಟು ಹೋಗ್ಬಿಡ್ತೈತೆ ಅಲ್ಲಿ. ಹ್ಮ್. ಮತ್ತೆ ಭೋಕ್ತೃತ್ವವನ್ನು ನಾವು ಜೀವನಿಗೆ ಹೇಳ್ತೇವಲ್ರಿ ಇವಾಗ. ಹೌದು. ಒಂದು ವೇಳೆ ನೀವು ದೇವತೆಗಳ ಅಧಿಷ್ಠಾತ್ರದಿಂದಲೇ ಪ್ರಾಣಗಳು ತಮ್ಮ ಕಾರ್ಯ ತೊಡಗ್ತಾವ ಅಂತಂದು ಒಪ್ಕೊಂಡಿದ್ದಾದ್ರೆ, ಅವಾಗ ಅಧಿಷ್ಠಾತೃ ದೇವತೆಗಳೇ ಭೋಕ್ತೃಗಳಾಗಬೇಕಾಗ್ತೈತಿ, ಜೀವನಿಗೆ ಇರತಕ್ಕಂತ ಭೋಕ್ತೃತ್ವ ಹೊರಟು ಹೋಗ್ಬಿಡ್ತೈತಿ. ಈ ಕಾರಣದಿಂದಲೂ ಅವು ತಮ್ಮ ಹಿಮೆಯಿಂದಲೇ ತಾವು ಕಾರ್ಯದಲ್ಲಿ ಪ್ರವೃತ್ತ ಆಗ್ತಾವ ಅಂತ ಹೇಳ್ಬೇಕೇ ಹೊರತು, ಇಲ್ಲಿ ದೇವತೆಗಳ ಅಧಿಷ್ಠಾತೃಗಳಿಂದಲೇ ಅವು ತಮ್ಮ ಕಾರ್ಯ ತೊಡಗ್ತಾವು ಅಂತ ಹೇಳಿ ಹಿಂಗ್ ನಾವು ಹೇಳಾಕ ಬರೋದಿಲ್ಲ ಅಂತ ಇದು ಪೂರ್ವ ಪಕ್ಷಿ ಅಭಿಪ್ರಾಯವಿದು. ಪೂರ್ವ ಪಕ್ಷಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ. ಶಾರೀರಸ್ಯ ಭೋಕ್ತೃತ್ವಲೇತ ಅತಃ ಸ್ವಮಹಿಮ್ನೈವ ಯೇಷಾಂ ಪ್ರವೃತ್ತಿರಿತಿ. ಅತಃ ಅಂದ್ರೆ ಆದ್ದರಿಂದ, ಸ್ವಮಹಿಮ್ನ ಏವ, ಮಹಿಮ್ನೈವ, ಸ್ವಮಹಿಮ್ನೈವ ಅಂದ್ರೆ ತಮ್ಮ ಮಹಿಮೆಯಿಂದಲೇ ಅಂತ. ಯೇಷಾಂ ಪ್ರವೃತ್ತಿರಿತಿ ಅಂದ್ರೆ ಈ ಪ್ರಾಣಗಳ ಪ್ರವೃತ್ತಿ ಅನ್ನುವಂತಹದ್ದು ಇದೆ ಅಂತ. ತಮ್ಮ ಮಹಿಮೆಯಿಂದಲೇ ತಮ್ಮ ಕಾರ್ಯಗಳಲ್ಲಿ ಅವು ಪ್ರವೃತ್ತಿ ಉಳ್ಳವುಗಳಾಗ್ತಾ ಇದ್ದಾವೆ ಪ್ರಾಣಗಳು. ಅದಕ್ಕೆ ಅಧಿಷ್ಠಾತೃ ದೇವತೆಗಳ ಅವಶ್ಯಕತೆ ಇಲ್ಲ ಅಂತ ಇದು ಪೂರ್ವ ಪಕ್ಷಿ ಹೀಗೆ ಹೇಳಿದ್ರೆ, ಅದಕ್ಕೆ ಸಿದ್ಧಾಂತವನ್ನ ಈ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಏವಂ ಪ್ರಾಪ್ತಿ ಇದ ಮುಚ್ಚತೆ. ಹೀಗೆ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬಂದಿದ್ದಾದರೆ, ಜ್ಯೋತಿರಾದ್ಯಧಿಷ್ಠಾನಂ ತು ಇತಿ. ಈಗ ಸೂತ್ರವನ್ನ ತಗೊಂಡ್ರಿ ಇವಾಗ. ಜ್ಯೋತಿರಾದ್ಯಧಿಷ್ಠಾನಂ ತು ತದಾ ಮನನಾತ್. ಈಗ ಪೂರ್ವ ಪಕ್ಷ ಬಂದಿದ್ದಾದರೆ ಅದಕ್ಕೆ ಉತ್ತರ ಅನ್ನುವಂತಹದ್ದನ್ನ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಸು ಶಬ್ದ ಪೂರ್ವ ಪಕ್ಷ ವ್ಯಾವರ್ತತೆ.
ಇಲ್ಲಿ ಜ್ಯೋತಿರಾಧಿಷ್ಠಾನಂತು ತು ಅಂತ ಏನು ಬಂದದಲ್ಲ ಆ ಪದ ಅನ್ನುವಂಥದ್ದು ಆ ಶಬ್ದ ನಮಗ ಹ್ಮ್ ಅಲ್ಲಿ ಏನ್ ಸೂಚನಾ ಮಾಡ್ತದ ಅಂತಂದ್ರೆ ಹ್ಮ್ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡ್ತದ ಅಂತ. ಹ್ಮ್ ಪೂರ್ವ ಪಕ್ಷ ಮಾಡಿದ್ದು ಸರಿ ಇಲ್ಲ ಅಂತ. ಹ್ಮ್ ಪೂರ್ವ ಪಕ್ಷ ಏನ್ ಹೇಳ್ತಾ ಇದ್ದಾನಲ್ಲ ಹ್ಮ್ ಅದು ಸರಿಯಾದದ್ದು ಅಲ್ಲ ಅಂತ. ಹ್ಮ್ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿರಧಿಷ್ಠಾನಂ ತು ಜ್ಯೋತಿರಾದಿಭಿಃ ಅಗ್ನ್ಯಾದ್ಯಭಿಮಾನಿನಿಭಿಃ ದೇವತಾದಿಭಿಃ ಅಧಿಷ್ಠಿತಂ ವಾಗಾದಿಕರಣಜಾತಂ ಸ್ವಕಾರ್ಯೇಷು ಪ್ರವರ್ತತೆ ಇತಿ ಪ್ರತಿಜಾನೀತೆ. ಜ್ಯೋತಿರಾದಿಭಿಃ ಅಗ್ನ್ಯಾದ್ಯಭಿಮಾನಾದಿಭಿಃ. ಇಲ್ಲಿ ಜ್ಯೋತಿರಾದಿಗಳು ಅಂತ. ಹ್ಮ್ ಜ್ಯೋತಿರಾದಿಗಳಿಂದ ಅಂತಂದ್ರೆ ಏನು? ಹ್ಮ್ ಆಯಾ ಅಭಿಮಾನಿ ದೇವತೆಗಳಿಂದ ಅಂತ. ಹ್ಮ್ ಈಗ ಒಂದೊಂದಕ್ಕೊಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ ಇವಾಗ. ಹೌದು ಈಗ ನಮ್ಮ ನೇತ್ರಕ್ಕ ಸೂರ್ಯ ಅಭಿಮಾನಿ ದೇವತೆ, ಆಮೇಲೆ ಶ್ರೋತ್ರಕ್ಕ ದಿಕ್ ಅಭಿಮಾನಿ ದೇವತೆ, ಹ್ಮ್ ಮೂಗಿಗೆ ಅಶ್ವಿನಿ ಕುಮಾರ್ ಅಭಿಮಾನಿ ದೇವತೆ, ಹೌದು ವಾಕ್ಕಿಗೆ ಅಗ್ನಿ ಅಭಿಮಾನಿ ದೇವತೆ, ಹ್ಮ್ ಮತ್ತು ಒಂದೊಂದಕ್ಕೊಬ್ಬರು ಅಭಿಮಾನಿ ದೇವತೆಗಳದಾರಲ್ರಿ ಇವಾಗ. ಹೌದು ಅಂದ್ರೇನು? ಜ್ಯೋತಿರಾದಿಗಳಿಂದ ಅಂತಂದ್ರೆ ಏನಿಲ್ಲಿ ಹ್ಮ್ ಆಯಾ ಅಭಿಮಾನಿ ದೇವತೆಗಳಿಂದಲೇ ಅಂತ ಇಲ್ಲಿ. ಹ್ಮ್ ಅಗ್ನ್ಯಾದಿ ಅಭಿಮಾನಿಭಿ ದೇವತಾಭಿ. ಹ್ಮ್ ಅಗ್ನಿಯೇ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳಿಂದ ಹ್ಮ್ ಅಧಿಷ್ಠಿತಂ ವಾಗಾದಿ ಕರ್ಣಜಾತಂ. ಹ್ಮ್ ಅಂದ್ರೆ ಅಗ್ನ್ಯಾದಿ ದೇವತೆಗಳಿಂದಲೇ ಅಧಿಷ್ಠಿತವಾಗಿ ಅಂತ. ಹ್ಮ್ ಅಗ್ನ್ಯಾದಿ ದೇವತೆಗಳಿಂದಲೇ ಇಲ್ಲಿ ಅಭಿಮಾನಿ ದೇವತೆಗಳು ಅದಾರಲ್ಲ ಅವರಿಂದ ಅಧಿಷ್ಠಿತವಾಗಿ ಹ್ಮ್ ಇಲ್ಲಿ ವಾಕ್ ಮೊದಲಾಗಿರ್ತಕ್ಕಂಥವುಗಳು ವಾಗಾದಿ ಕರ್ಣಜಾತಂ. ಹ್ಮ್ ವಾಕ್, ಪಾಣಿ, ಪಾದ, ಪಾಯ, ಉಪಸ್ಥ ಅಂತ ಪಂಚ ಕರ್ಮೇಂದ್ರಿಯಗಳು. ನೇತ್ರ, ಶ್ರೋತ್ರ, ಆಮೇಲೆ ಜಿಹ್ವಾ, ಘ್ರಾಣ, ಚರ್ಮ ಇವು ಜ್ಞಾನೇಂದ್ರಿಯಗಳು. ಹ್ಮ್ ಇವುಗಳಿಗೆ ಅಭಿಮಾನಿ ದೇವತೆಗಳು ಅದಾರಿಲ್ಲಿ. ಹ್ಮ್ ಈ ಅಭಿಮಾನಿ ದೇವತೆಗಳಿಂದಲೇ ಅಧಿಷ್ಠಿತವಾಗಿ ಹ್ಮ್ ವಾಕ್ ಮೊದಲಾಗಿರ್ತಕ್ಕಂಥ ಈ ಕರ್ಣಗಳು, ಹ್ಮ್ ವಾಗಾದಿ ಅಂತ ಹೇಳಿದ್ರಲ್ಲಿ ಇಲ್ಲಿ. ಹೌದು ಅಂದ್ರೆ ವಾಕ್ ಮೊದಲಾಗಿರ್ತಕ್ಕಂಥ ಕರ್ಣಗಳು ಅಂತ. ಹ್ಮ್ ಕರ್ಣ ಜಾತಂ ಸಮೂಹ. ಸಮ ಹೌದು ಅದು ವಾಕ್ ಒಂದೇ ಇಲ್ಲಲ್ರಿ ಈಗ. ಹ್ಮ್ ಸರಿ ವಾಕ್, ಪಾಣಿ, ಪಾದ, ಪಾಯ, ಉಪಸ್ಥ ಅಂತ ಕರ್ಮೇಂದ್ರಿಯಗಳು 5 ಅದಾವಲ್ರಿ ಅವು. ಹ್ಮ್ ಸರಿ ಮತ್ತು 5 ಜ್ಞಾನಿಗಳು ಅದಾವು. ಅವೆಲ್ಲಾ ಕರ್ಣಗಳು ಅಂತ. ಸ್ವಕಾರ್ಯೇಷು ಪ್ರವರ್ತತೆ. ಹ್ಮ್ ಅವು ತಮ್ಮ ಕಾರ್ಯಗಳಲ್ಲಿ ತೊಡಗಬೇಕಾಗಿತ್ತು. ಈಗ ವಾಕ್ ಅದ. ಹ್ಮ್ ವಾಕಿಗೆ ಅಭಿಮಾನಿ ದೇವತೆ ಯಾರು? ಅಗ್ನಿ. ಹ್ಮ್ ಆ ಅಗ್ನಿಯಿಂದಲೇ ಅಧಿಷ್ಠಿತವಾಗಿ ವಾಕು ಹ್ಮ್ ಮಾತಾಡುವಂತ ಕ್ರಿಯೆ ಮಾಡ್ತದಂತ. ಹೌದು ಆ ವಾಕಿಗೆ ಅಧಿಷ್ಠಿತವಾಗಿ ಅಭಿಮಾನಿ ದೇವತೆ ಇರಲಿಲ್ಲ ಅಂತಂದ್ರೆ ಅವನು ಮೂಕನಾಗಿ ಬಿಡ್ತಾನೆ. ಹ್ಮ್ ಅವನಿಗೆ ಮಾತೇ ಬರಂಗಿಲ್ಲ. ಬಾಯಿಲ್ಲೇನು ಬಾಯಿ ಐತಿ, ಹ್ಮ್ ಆದ್ರೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ? ಹ್ಮ್ ಅದಕ್ಕೆ ಅಧಿಷ್ಠಾತೃವಾಗಿರ್ತಕ್ಕಂಥ ದೇವತೆ ಇಲ್ಲ ಅಂತ ಅಲ್ಲಿ. ಮೂಕರು ಇರ್ತಾರಲ್ರಿ, ಹೌದು ಮೂಕರು ಮಾತಾಡ್ಬೇಕು. ಯಾಕೆ ಮಾತಾಡೋದಿಲ್ಲ? ಉದ್ದೇಶ ಅಧಿಷ್ಠಾತೃ ದೇವತೆ ಅಲ್ಲಿ ಕ್ಷೋಭಗೊಂಡಿರ್ತಾನ, ಹ್ಮ್ ಆ ಸ್ಥಾನ ಬಿಟ್ಟು ಹೋಗಿರ್ತಾನ ಅಂತವನು. ಹ್ಮ್ ಈಗ ಒಬ್ಬ ಕಿವುಡದಾನ, ಹ್ಮ್ ಕಿವಿ ಇಲ್ಲೇನು, ಕರ್ಣಶಸ್ಕುಲಿ ಗೋಲಕ ಅದದು ಹ್ಮ್ ಇದ್ರೂ ಕೂಡ ಅಲ್ಲಿ ಶ್ರೋತೃವಿನ ಅಧಿಷ್ಠಾತೃ ದೇವತೆ ದಿಕ್ಕು. ಹ್ಮ್ ಅವನು ಆ ಸ್ಥಾನದಲ್ಲಿ ಇರ್ಲಿಲ್ಲ ಅಂತಂದ್ರೆ ಕಿವಿ ಇದ್ರೂ ಕೇಳ್ಸಂಗಿಲ್ಲ ಅಂತ. ಹ್ಮ್ ಅಲ್ಲಿ ಕಿವುಡಾಗ್ಬಿಡ್ತಾನಂತ. ಹೌದು ಅಂದ್ರೆ ಅಲ್ಲಿ ಏನು ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ಹ್ಮ್ ಅವು ಇಂದ್ರಿಯಾದಿಗಳು ಹ್ಮ್ ಅಂದ್ರೆ ಕರ್ಣಗಳು ಹ್ಮ್ ಅವು ತಮ್ಮ ಕಾರ್ಯಗಳಿಗೆ ಪ್ರವೃತ್ತಿ ಆಗಬೇಕಾದ್ರ ಹ್ಮ್ ಅಲ್ಲಿ ಅಭಿಮಾನಿ ದೇವತೆಗಳಂತ ಏನದಾರಲ್ಲ ಹೌದು ಅವರಿಂದ ಅಧಿಷ್ಠಿತವಾಗಿಯೇ ಅವು ತಮ್ಮ ಕಾರ್ಯ ತೊಡಗ್ತಾ ಇದ್ದಾವೆ ಹೊರತು ಸ್ವತಂತ್ರವಾಗಿ ಯಾವ ಇಂದ್ರಿಯಗಳು ತಮ್ಮ ಕೆಲಸವನ್ನ ಮಾಡುವುದಿಲ್ಲ ಅಂತ. ಹ್ಮ್ ಆ ಮತ್ತೆ ಈಗ ಒಬ್ಬ ಸತ್ತ ಮನುಷ್ಯನಿಗೆ ಮತ್ ಕೈ ಅದಾವು, ಕಾಲ್ ಅದಾವು, ಕಣ್ಣು, ಮೂಗು ಎಲ್ಲ ಅದಾವಲ್ರಿ. ಹ್ಮ್ ಮತ್ ಕಣ್ಣು ನೋಡ್ಬೇಕಾಗಿತ್ತು ಅವಾಗ. ಹ್ಮ್ ಅವು ತಮ್ಮ ಮಹಿಮೆಯಿಂದಲೇ ಅವು ಕಾರ್ಯ ಪ್ರವೃತ್ತ ಆಗ್ತಾವು ಅಂತಂದ್ರೆ. ಹ್ಮ್ ಯಾಕಂದ್ರೆ ಪ್ರಾಣ ಹೋದಾಗ ಅಭಿಮಾನಿ ದೇವತೆ ಯಾರು ಇರಂಗಿಲ್ಲ ಅಲ್ಲಿ. ಹೌದು ಆ ಪ್ರಾಣ ಹೋಯ್ತು ಅಂದ್ ಮುಗಿದು ಹೋಗ್ತಾವೆಲ್ಲ ಹೋಗ್ಬಿಡ್ತಾವೆಲ್ಲ, ಯಾರು ಇರಂಗಿಲ್ಲ ಅಂತ ಅವಾಗ. ಹ್ಮ್ ಸತ್ತ ಹೆಣ ಏನ್ ನೋಡಂಗಿಲ್ಲ, ಕೇಳಂಗಿಲ್ಲ, ಮಾತಾಡಂಗಿಲ್ಲ, ಕೈ ಕಾಲ ಕಡೆ ಸರಿಸಿಡಂಗಿಲ್ಲ, ಏನು ಬರಂಗಿಲ್ಲ ಅಲ್ರಿ ಅಲ್ಲಿ.
ಹ್ಮ್ ಈಗ ಬದುಕಿರ್ತಕ್ಕಂಥ ಮನುಷ್ಯನಲ್ಲಿಯೂ ಕೂಡ ಕೆಲವು ಕುಳ್ರದಾರ, ಕಣ್ಣಿಲ್ಲೇನು ಕಣ್ಣು ಅದಾವ ಕರೆ, ಹ್ಮ್ ಆದ್ರೆ ಅಧಿಷ್ಠಾತೃ ದೇವತೆ ಇಲ್ಲದೆ ಇರುವುದರಿಂದ ಹ್ಮ್ ಅಲ್ಲಿ ನೋಡೋದಿಲ್ಲ ಅಂತ ಕುಳ್ರು. ಹ್ಮ್ ಕಿವುಡ್ರು ಕೇಳಿಸ್ಕೊಳ್ಳೋದಿಲ್ಲ, ಯಾಕೆ ಅಧಿಷ್ಠಾತೃ ದೇವತೆ ಇಲ್ಲ ಅಂತ. ಹ್ಮ್ ಆ, ಆದ್ದರಿಂದ ಇಲ್ಲಿ ವಾಗಾದಿ ಕರಣಗಳ ಸಮೂಹ ಅನ್ನುವಂತಹದ್ದು ಏನದ ಅಂತಂದ್ರೆ ಹ್ಮ್ ಆಯಾ ಅಭಿಮಾನಿ ದೇವತೆಗಳಿಂದಲೇ ಅಧಿಷ್ಠಿತರಾಗಿ ಹ್ಮ್ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಿರ್ತಕ್ಕಂಥದ್ದು ಹ್ಮ್ ಇದು ನಡೀತದ ಅಂತ ಹೇಳಿ ಇತಿ ಪ್ರತಿಜಾನೀತೆ. ಹೀಗೆ ಇಲ್ಲಿ ಸೂತ್ರಕಾರರು ನಮಗೆ ಇಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಅಂತ. ಹ್ಮ್ ಪ್ರತಿಜಾನೀತಿ ಅಂದ್ರೆ ಏನು? ಪ್ರತಿಜ್ಞೆಯನ್ನ ಸೂತ್ರಕಾರರು ಮಾಡ್ತಾ ಇದ್ದಾರೆ. ಬಾದರಾಯಣರು ಹ್ಮ್ ಈ ರೀತಿಯಾಗಿ ಪ್ರತಿಜ್ಞೆಯನ್ನ ಮಾಡುವಂತವರಾಗಿದ್ದಾರೆ. ಹ್ಮ್ ಹೇತು ವ್ಯಾಚಷ್ಟೇ, ಅದಕ್ಕೆ ಕಾರಣವನ್ನೂ ಕೂಡ ಹೇಳ್ತಾ ಇದ್ದಾರ ಅಂತ. ಹ್ಮ್ ಶ್ರುತಿಯೊಳಗ ಅದಕ್ಕೆ ಕಾರಣ ಅನ್ನುವಂಥದ್ದು ತದಾಮನನಾತ್ ಅಂತ ಐತಲ್ರಿ ಇವಾಗ. ಹೌದು. ಸೂತ್ರದಲ್ಲಿ ತದಾಮನನಾತ್ ಅಂತ ಬಂತದು. ಹ್ಮ್ ಸರಿ. ತದಾಮನನಾತ್ ಅಂತಂದ್ರೆ ಏನು? ಅದಕ್ಕೆ ಕಾರಣವನ್ನ ಅಲ್ಲಿ ವಿವರಿಸ್ತಾ ಇದ್ದಾರೆ ಅಂತ. ವ್ಯಾಚಷ್ಟಿ ಅಂದ್ರೆ ಏನು? ಹ್ಮ್ ಅದನ್ನ ಶ್ರುತಿಯಲ್ಲಿ ಹೇಳ್ಕೊಂಬಂದಾರ. ತದಾಮನಾತ್ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ಹ್ಮ್ ಅದರ ಕಾರಣವನ್ನು ಕೂಡ ತಿಳಿಸಿದ್ದಾರೆ ಅಂತ. ಹ್ಮ್ ಹೇತು ಅಂದ್ರೆ ಕಾರಣ ಅಂತ ಇಲ್ಲಿ. ಹೌದು. ಹೇತುಂ ಅಂದ್ರೆ ಕಾರಣ ಅನ್ನುವಂತಹದ್ದನ್ನ ವ್ಯಾಚಷ್ಟೇ ಹ್ಮ್ ಶ್ರುತಿ ಅನ್ನುವಂಥದ್ದನ್ನ ತಿಳಿಸ್ಕೊಂಡು ಬಂದದ. ತದಾಮರಣಾತ್ ಇತಿ. ತದಾಮರಣಾತ್, ತದಾ ಅಂದ್ರೆ ಆಗ ಅಂತ ಆಗ್ತದೆ. ಮರಣಾತ್ ಅಂದ್ರೆ ಶ್ರುತಿ ಅದನ್ನು ಹೇಳಿದೆ ಅಂತ ಅಲ್ಲಿ. ಹೌದು. ತಥಾಹಿ ಆಮನಂತಿ. ಹ್ಮ್ ಶ್ರುತಿ ಏನ್ ಹೇಳಿದೆ? ಶ್ರುತಿ ಯಾವುದನ್ನ ಪ್ರತಿಪಾದನೆ ಮಾಡೈತಿ ಅಂತಂದ್ರೆ ಅದಕ್ಕೆ ಶ್ರುತಿ ಹೇಳ್ತಾರೆ ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶತ್. ಹ್ಮ್ ಇಲ್ಲಿ ಅಗ್ನಿ ಅನ್ನುವಂತಹದ್ದು ವಾಕ್ಕಾಗಿ ಮುಖವನ್ನ ಪ್ರವೇಶ ಮಾಡಿದ ಅಂತ. ಹ್ಮ್ ಅಗ್ನಿ ಅಂದ್ರೆ ಅಗ್ನಿ ದೇವತೆ ಅಂತ ಇಲ್ಲಿ. ಹೌದಾ? ಅಗ್ನಿ ಏನಾದ ಅಂತಂದ್ರೆ ವಾಗ್ ಭೂತ್ವ ಅಂದ್ರೆ ವಾಕ್ಕಾಗಿ ಅಂತ. ಹ್ಮ್ ಅಗ್ನಿ ದೇವತೆ ವಾಕ್ಕಾಗಿ ಇಲ್ಲಿ ಏನ್ ಮಾಡಿದ? ಹ್ಮ್ ಮುಖಂ ಪ್ರಾವಿಶತ್, ಹ್ಮ್ ಮುಖವನ್ನು ಪ್ರವೇಶಿಸಿದ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದೈತಲ್ಲ. ಹ್ಮ್ ಅಗ್ನಿದೇವತ ನಮಗ ವಾಕ್ಕಾಗಿ ಹ್ಮ್ ವಾಗ್ರೂಪದಿಂದ ಅಗ್ನಿದೇವತೆ ನಮ್ಮ ಮುಖದಲ್ಲಿ ಪ್ರವೇಶ ಆಗಿದ್ದಾನೆ ಅನ್ನೋದನ್ನ ಹ್ಮ್ ಇದು ಶ್ರುತಿ ಅನ್ನುವಂತಹದ್ದು ಇದು ಐತರೇಯ ಉಪನಿಷತ್ನಲ್ಲಿ ಬರ್ತದೆ ವಿಷಯ. ಹ್ಮ್ ಆದ್ರ ಪ್ರಮಾಣವನ್ನ ಕೊಟ್ಟು ಹೇಳ್ಕೊಂಡು ಬಂದ್ರು. ಅಗ್ನೇಶ್ಚ ಅಯಂ ವಾಗ್ಭಾವೋ ಮುಖ ಪ್ರವೇಶಶ್ಚ ದೇವತಾತ್ಮನ ಅಧಿಷ್ಠಾತೃತ್ವಂ ಅಂಗೀಕೃತ್ಯ ಉಚ್ಯತೆ. ಹ್ಮ್ ಅಗ್ನೇಶ್ಚ ಅಯಂ ಹ್ಮ್ ಅಂದ್ರೆ ಇಲ್ಲಿ ಅಗ್ನಿ ಅನ್ನುವಂತಹದ್ದು ಅಯಂ ವಾಗ್ಭಾವೋ, ಇಲ್ಲಿ ಅಗ್ನಿ ಅನ್ನುವಂತಹದ್ದು ವಾಗ್ಭಾವವನ್ನು ಹೊಂದಿ, ವಾಕ್ ಹ್ಮ್ ಅದು ವಾಕ್ಕಾಗಿರ್ತಕ್ಕಂಥದ್ದು. ಅಗ್ನಿ ಅನ್ನುವಂತಹದ್ದು ವಾಕ್ಕಾಗಿರ್ತಕ್ಕಂಥದ್ದು. ಹ್ಮ್ ಮುಖ ಪ್ರವೇಶಶ್ಚ ಮತ್ತು ಮುಖವನ್ನ ಪ್ರವೇಶ ಆಗಿರ್ತಕ್ಕಂಥದ್ದು. ಹ್ಮ್ ಆ ಮುಖದಲ್ಲಿ ಹೊಕ್ಕೊಂಡೈತಲ್ರ ಅದು ಹೌದು ಹೌದು. ಯಾವುದೋ ಪ್ರಾಣ ವಾಕ್ ಅನ್ನುವಂತಹದ್ದು. ಹ್ಮ್ ವಾಕ್ ಅಭಿಮಾನಿ ದೇವತೆ ಅಂತ ಅಗ್ನಿ. ಹ್ಮ್ ಅಗ್ನಿದೇವ ವಾಕ್ ಆಗಿದ್ದಾನೆ ಹ್ಮ್ ಅಂದ್ರೆ ವಾಗ್ಭಾವವನ್ನು ಹೊಂದಿದ್ದಾನೆ ಅಂತವನು. ಹ್ಮ್ ಯಾರು? ಅಗ್ನಿ. ಹ್ಮ್ ಅವನು ಮುಖದಲ್ಲಿ ಪ್ರವೇಶ ಆಗಿರ್ತಕ್ಕಂಥದ್ದು. ಹ್ಮ್ ದೇವತಾತ್ಮನ ಅಧಿಷ್ಠಾತೃತ್ವಂ ಅಂದ್ರೆ ಅವನು ದೇವತಾರೂಪದಿಂದ ಅಧಿಷ್ಠಾತೃವಾಗಿದ್ದಾನೆ ಅನ್ನುವಂತಹದ್ದನ್ನ ಹ್ಮ್ ಅಂಗೀಕೃತ್ಯ ಉಚ್ಯತೆ. ಹ್ಮ್ ಅದನ್ನ ಅಂಗೀಕಾರ ಮಾಡಿಕೊಂಡೇ ಅದು ಶ್ರುತಿ ಹೇಳ್ತದ ಅಂತ. ಹೌದು. ಶ್ರುತಿ ಎನ್ನುವಂತಹದ್ದು ಅದು ಸುಮ್ಮನೆ ಹೇಳಂಗಿಲ್ಲ ಅದು. ಹ್ಮ್ ಯಾಕಂದ್ರೆ ಅಯಂ ಅಗ್ನೇಹೇ ವಾಗ್ಭಾವ, ಹ್ಮ್ ಈ ಅಗ್ನಿ ಅನ್ನುವಂಥವನು ವಾಗ್ರೂಪನಾಗಿ ಹ್ಮ್ ವಾಕ್ಕಾಗಿ ಅಂತ ಮುಖವನ್ನ ಪ್ರವೇಶ ಮಾಡಿದ ಹ್ಮ್ ಅಂತ ಹಿಂಗ್ ಹೇಳಿದ್ರಿಂದ ಅಲ್ಲಿ ದೇವತಾತ್ಮನ ಅಧಿಷ್ಠಾತೃತ್ವ ಅಂಗೀಕೃತ್ಯ, ಹ್ಮ್ ಅವನು ದೇವತಾತ್ಮ ರೂಪದಿಂದಲೇ ಅವನು ಅಧಿಷ್ಠಾತೃವಾಗಿದ್ದಾನೆ ಅನ್ನುವಂತಹದ್ದನ್ನ ಅಂಗೀಕಾರ ಮಾಡಿಕೊಂಡು ಹ್ಮ್ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ ಅಂತ ಇಷ್ಟು ವಿಷಯವನ್ನ ಹೇಳಿದ್ರಲ್ಲ. ಹ್ಮ್ ನಹಿ ದೇವತಾ ಸಂಬಂಧಂ ಪ್ರತ್ಯಾಖ್ಯಾಯ ಅಗ್ನೇರ್ವಾಚಿ ಮುಖೇ ವಾ ಕಶ್ಚಿತ್ ವಿಷಯ ಸಂಬಂಧೋ ದೃಶ್ಯತೆ. ಹ್ಮ್ ನಹಿ ಅಂತ ಹೇಳಿದ್ರೆ ಇಲ್ಲಿ ನಹಿ ಅನ್ನೋದ್ರಿಂದ ಇಲ್ಲಿ ಮುಂದೆ ಹೇಳ್ತಾರೆ ಹ್ಮ್ ದೇವತಾ ಸಂಬಂಧಂ ಪ್ರತ್ಯಾಖ್ಯಾಯ. ಹ್ಮ್ ಇಲ್ಲಿ ದೇವತಾ ಸಂಬಂಧವನ್ನ ನಾವು ಬಿಟ್ಟೇವಿ ಅಂತ ತಿಳ್ಕೊಡ್ರಿ ಇಲ್ಲಿ. ಹ್ಮ್
ಈ ನಮ್ಮ ವಾಕ್ಯನೊಳಗ ಅಗ್ನಿ ದೇವತೆಯ ಒಂದು ಸಂಬಂಧವನ್ನ ಹ್ಮ್ ನಾವು ತಗೊಳಿಲ್ಲ ಅಂತಂದ್ರೆ ಅದನ್ನ ಬಿಟ್ಟಿದ್ದಾದ್ರೆ ಹ್ಮ್ ಅಗ್ನಿರ್ವಾಚಿ ಮುಖೇವಾ ಕಶ್ಚಿತ್ ಅಗ್ನಿರ್ವಾಚಿ ಅಂದ್ರೆ ಅಗ್ನಿಗೆ ಇಲ್ಲಿ ವಾಕ್ಯನಲ್ಲಿ ವಾ ಮುಖೆ ಅಥವಾ ಬಾಯಿಯೊಳಗ ಹ್ಮ್ ಕಶ್ಚಿತ್ ವಿಶೇಷ ಸಂಬಂಧೋ ನಹಿ ದೃಶ್ಯತೆ ಹ್ಮ್ ಅಂದ್ರೆ ಅವರ ಸಂಬಂಧವನ್ನ ಬಿಟ್ಟೀವಿ, ದೇವತಾ ಸಂಬಂಧವನ್ನ ಬಿಟ್ಟೀವಿ ಅಂತಂದ್ರೆ ಹ್ಮ್ ಆ ಅಗ್ನಿಗೆ ವಾಕ್ಯನಲ್ಲಿ ಆಗಲಿ ಬಾಯಿಯೊಳಗಾಗ್ಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧ ಅನ್ನುವಂತಹದ್ದು ಹ್ಮ್ ನಹಿ ದೃಶ್ಯತೆ. ಹ್ಮ್ ವಿಶೇಷ ಸಂಬಂಧೋ ನಹಿ ದೃಶ್ಯತೆ ಅಂದ್ರೆ ವಿಶೇಷವಾಗಿರ್ತಕ್ಕ ಸಂಬಂಧ ನಮಗ ಹ್ಮ್ ಕಾಣುವುದಿಲ್ಲ ಅಂತ. ಹ್ಮ್ ಅದಕ್ಕೆ ನಾವು ಅಗ್ನಿ ಸಂಬಂಧವನ್ನು ಇಟ್ಕೊಳ್ಳೇಬೇಕಾಗ್ತೈತಿ. ನಾವು ಹ್ಮ್ ಅಗ್ನಿ ದೇವತೆ ಸಂಬಂಧ ಇಟ್ಕೊಂಡಾಗ ಮಾತ್ರ ವಾಕ್ಯನಲ್ಲಿ ಆಗಲಿ ನಮ್ಮ ಬಾಯೊಳಗಾಗ್ಲಿ ಏನೋ ಒಂದು ವಿಶೇಷತೆ ಅನ್ನುವಂಥದ್ದು ಇರ್ತದ. ಹ್ಮ್ ಇದಕ್ಕಂದ್ರೆ ಅಲ್ಲಿ ಯಾವ ವಿಶೇಷತೆನೂ ಇರಂಗಿಲ್ಲ. ಹೌದು. ಅಗ್ನಿ ದೇವತೆ ಮೂಕ ಆಗ್ಬಿಡ್ತಾನಂತ ಅಷ್ಟೇ. ಅಲ್ಲಿ Correct. ಅಗ್ನಿ ದೇವತೆ ಸಂಬಂಧ ಇರ್ಲಿಲ್ಲ ಅಂತಂದ್ರೆ ಅವ್ನ ಬಾಯಿ ಇದ್ರೂ ಮಾತಾಡಂಗಿಲ್ಲ ಅಂತ ಅವನು. ಹ್ಮ್ ವಾಕ್ ಇದೆ ಕರೆ, ಆದ್ರೆ ಮಾತಾಡುವುದಿಲ್ಲ. ಯಾಕೆ ಅಗ್ನಿ ದೇವತೆ ಇಲ್ಲಲ್ರಿ. ಹ್ಮ್ ಅದಕ್ಕೆ ಅಗ್ನಿ ದೇವತೆ ಸಂಬಂಧ ಅಧಿಷ್ಠಾತೃ ನಾವು ಇಟ್ಕೊಳ್ಳೇಬೇಕಾಗ್ತೈತಿ ಅಂತ ಹೇಳ್ತಾರ. ಹೌದು. ತಥಾ ತಥಾ ಅಂದ್ರ ಹಾಗೆ ಹ್ಮ್ ವಾಯು ಪ್ರಾಣೋ ಭೂತ್ವ ನಾಸಿಕೆ ಪ್ರಾವಿಶತ್. ಹ್ಮ್ ಇಲ್ಲಿ ವಾಯು ಅನ್ನುವಂತಹದ್ದು ಪ್ರಾಣರೂಪವಾಗಿ ಹ್ಮ್ ಪ್ರಾಣವಾಗಿ ಅಂತ. ಹ್ಮ್ ಈ ವಾಯು ಅನ್ನುವಂತಹದ್ದು ಏನದಲ್ಲ, ಹ್ಮ್ ಅದು ಇಲ್ಲಿ ಪ್ರಾಣವಾಗಿ ಹ್ಮ್ ನಾಸಿಕೆ ಪ್ರಾವಿಶತ್. ಹ್ಮ್ ನಮ್ಮ ಮೂಗಿನ ಸೊಳ್ಳೆ ಅದಾವಲ್ರಿ, ಹೌದು. ಅದ್ರೊಳಗ ಅದು ಪ್ರವೇಶ ಆಯ್ತಂತ ಹ್ಮ್ ಶ್ರುತಿ ಹೇಳ್ತದೆ. ಅದೇ ಐತ್ರೇಯ ಉಪನಿಷತ್ತಿನೊಳಗ ಏನ್ ಇನ್ನು ಮುಂದಿನ ಮಂತ್ರ ಅಲ್ಲಿ ಏನ್ ಹೇಳ್ಕೊಂಡು ಬಂದದ ಅಂತಂದ್ರೆ ಹ್ಮ್ ವಾಯು ಪ್ರಾಣೋ ಭೂತ್ವ. ಹ್ಮ್ ಇಲ್ಲಿ ವಾಯುವೇ ಪ್ರಾಣವಾಗಿ ಅಂತ, ಹ್ಮ್ ಅಂದ್ರೆ ವಾಯು ದೇವತಾ ಅಂತ. ಅಲ್ಲಿ ಹ್ಮ್ ವಾಯು ದೇವತೆ ಪ್ರಾಣವಾಗಿ ಹ್ಮ್ ನಾಸಿಕೆ ಪ್ರಾವಿಶತ್. ಹ್ಮ್ ಅದು ನಾಸಿಕದೊಳಗ ಅಂದ್ರೆ ಮೂಗಿನ ಸೊಳ್ಳೆಯೊಳಗ ಅದು ಪ್ರವೇಶವಾಗಿರ್ತಕ್ಕಂಥದ್ದಾಗೈತಿ. ಹ್ಮ್ ಇತ್ತೇವ ಮಾದ್ಯಪಿ ಯೋಜಯಿತವ್ಯಂ. ಹ್ಮ್ ಇವೇ ಮೊದಲಾಗಿರ್ತಕ್ಕಂಥ ವಾಕ್ಯಗಳಲ್ಲಿಯೂ ಕೂಡ ನಾವು ಜೋಡಿಸಿಕೊಳ್ಬೇಕು ಅಂತ ಇದನ್ನ. ಹ್ಮ್ ಅಲ್ಲಿ ಶ್ರುತಿ ಹೇಳಿದ ಪ್ರಕಾರವಾಗಿ ಹ್ಮ್ ಅಲ್ಲಿ ಪ್ರಾಣ ವಾಯು ಅನ್ನುವಂತ ಯಾವ ದೇವತಾ ಹ್ಮ್ ಪ್ರಾಣವಾಗಿ ಆ ಮೂಗಿನ ಸೊಳ್ಳೆಯೊಳಗ ಹ್ಮ್ ಅದು ಪ್ರವೇಶ ಆಗೈತಿ ಅಂತ. ಹ್ಮ್ ವಾಕ್ ಅಲ್ಲಿ ಅಂದ್ರೆ ವಾಯು ದೇವತೆನೇ ಹ್ಮ್ ಆ ಮೂಗಿನ ಸೊಳ್ಳೆಯೊಳಗ ಪ್ರವೇಶ ಆಗಿ ಅಲ್ಲಿ ಹ್ಮ್ ಶ್ವಾಸೋಚ್ಛ್ವಾಸ ಕ್ರಿಯೆ ಅಂದ್ರೆ ಸುಗಂಧ, ಇದು ದುರ್ಗಂಧ, ಇದು ಸುಗಂಧ ಅಂತ ನಾವು ತಿಳಿಬೇಕನ್ನೋ ಮೂಗಿನಿಂದಲೇ ತಿಳಿಯುದು ನಮಗ್ರೀಗ. ಹೌದು. ಮತ್ತೆ ಅಲ್ಲಿ ಅಭಿಮಾನಿ ದೇವತೆ ಅದಾನಂತ ತಿಳ್ಕೊಂಡ ನಮಗ ಅದ್ರ ಜ್ಞಾನ ಆಗ್ತೈತಿ. ಇದು ಹೌದು. ಈ ಸುಗಂಧ ದುರ್ಗಂಧ ಅನ್ನುವಂತ ಜ್ಞಾನ ಆಗ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಅಲ್ಲಿ ವಾಯು ಅಭಿಮಾನಿ ದೇವತೆ ಇರ್ಲಿಲ್ಲ ಅಂತಂದ್ರ ಅದು ನಮಗೇನು ಅದ್ರ ಜ್ಞಾನ ಆಗಂಗಿಲ್ಲ ಅಂತ. ಹ್ಮ್ ಈ ಪ್ರಕಾರವಾಗಿ ನಾವು ಜೋಡಿಸ್ಕೊಳ್ಬೇಕು ಅಂತ ಹೇಳಿದ್ರಿ ಈಗ ಅದನ್ನ. ತಥಾ ಅನ್ಯತ್ರಾಪಿ ವಾಗೇವ ಬ್ರಹ್ಮಣಶ್ಚತುರ್ಥ ಪಾದಃ ಸೋ ಅಗ್ನಿನಾ ಜ್ಯೋತಿಷಾ ಭಾತಿ ಚ ತಪತಿ ಚ. ಛಾಂದೋಗ್ಯೋಪನಿಷತ್ತಿನಲ್ಲಿ 3ನೇ ಅಧ್ಯಾಯದೊಳಗ ಹ್ಮ್ 18ನೇ ಕಂಡ 3ನೇ ಮಂತ್ರದಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರು ಅಂತಂದ್ರೆ ಹ್ಮ್ ವಾಗೇವ ಬ್ರಹ್ಮಣಶ್ಚತುರ್ಥ ಪಾದಃ. ಹ್ಮ್ ಇಲ್ಲಿ ವಾಕ್ ಅನ್ನುವಂತಹದ್ದು ಬ್ರಹ್ಮಣ 4ನೇ ಪಾದ ಅಂತ ಹೇಳ್ತಾರ ಅವರು. ಈ ವಾಕ್ ಅನ್ನುವಂತಹದ್ದು ಏನೈತಲ್ಲ ಅದೇ ಇಲ್ಲಿ ಬ್ರಹ್ಮದ 4ನೇ ಪಾದ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದು ಸೋ ಅಗ್ನಿನಾ ಜ್ಯೋತಿಷಾ ಭಾತಿ ಚ ತಪತಿ ಚ. ಹ್ಮ್ ಇಲ್ಲಿ ವಾಕ್ಯೇ ಬ್ರಹ್ಮದ 4ನೇ ಪಾದ ಅಂತ ಹೇಳಿದ್ದಲ್ದ ಹ್ಮ್ ಆ ಅಗ್ನಿ ಅನ್ನುವಂತಹದ್ದು ಏನಾಗೈತಿ ಜ್ಯೋತಿಷ ಹ್ಮ್ ಅಂದ್ರೆ ಜ್ಯೋತಿಯಿಂದ ಅಂತ. ಹ್ಮ್ ಸೋ ಅಗ್ನಿನ ಅಂದ್ರೆ ಆ ಅಗ್ನಿಯಿಂದಲೇ ಅದು ಏನಾಗೈತಿ ಜ್ಯೋತಿಷ, ಜ್ಯೋತಿಯಿಂದ ಭಾತಿ, ಹ್ಮ್ ಅದು ಪ್ರಕಾಶಮಾನವಾಗಿದೆ ಅಂತ, ಹೌದು. ಅದು ಹೊಳಿತಾ ಇದೆ ಅಂತ. ಹ್ಮ್ ತಪತಿಚ ಅಂದ್ರೆ ಮತ್ತು ಸುಡ್ತಾ ಇದೆ ಅಂತ. ಹ್ಮ್ ತಪತಿ ಅಂದ್ರೆ ಸುಡ್ತಾ ಇದೆ, ಅದು ಪ್ರಕಾಶಮಾನವಾಗಿದೆ, ಜ್ಯೋತಿಯಂತೆ ಅದು ಹ್ಮ್ ಹೊಳಿತಾ ಇದೆ ಅಂತ ಹೇಳಿ ಹೀಗೆ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಇತ್ತೇವ ಮಾದಿನ ವಾಗಾದೀನಾಂ. ಇವೇ ಮೊದಲಾದವುಗಳಿಂದ ಉಂಟಾಗಿರ್ತಕ್ಕಂಥ ವಾಕ್ಯಗಳಿಂದ ನಮಗ
ವಾಗಾದೀನಾಂ ಅಗ್ನ್ಯಾದಿ ಜ್ಯೋತಿಷ್ಟ್ವಾದಿವಚನೇನ ಏತಮೇವ ಅರ್ಥಂ ದೃಢಯತಿ. ಇಲ್ಲಿ ವಾಗಾದಿಗಳು ಅಗ್ನ್ಯಾದಿ ಜ್ಯೋತಿ ಉಳ್ಳವುಗಳು ಅಂಥೇಳಿ ಹೀಗೆ ಹೇಳಿದ್ದರಿಂದ ನಾವು ಈ ಅರ್ಥವನ್ನೇ ನಾವು ತಿಳ್ಕೊಳ್ಬೇಕು ಅಂತ. ಅದು ದೃಢ ಮಾಡ್ತೈತಿ, ಗಟ್ಟಿ ಮಾಡ್ತೈತಿ ಅಂತಿದು. ಈ ಮೇಲಿನ ಶ್ರುತಿಗಳಿಂದ ನಮಗೇನು ಅರ್ಥ ಆಕೈತಿ ಅಂತಂದ್ರೆ, ವಾಗಾದಿಗಳಿಗೆ ಅಗ್ನ್ಯಾದಿ ಜ್ಯೋತಿಷ್ಟಾದಿಗಳ ಒಂದು ವಚನ ಅಂದ್ರೆ ಅಗ್ನಿ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳೇ ಅಧಿಷ್ಠಾತೃಗಳಾಗಿದ್ದಾವೆ ಅನ್ನುವಂತ ಒಂದು ವಿಚಾರವನ್ನ ಈ ಎಲ್ಲ ಶ್ರುತಿಗಳು ನಮ್ಗೆ ಗಟ್ಟಿಗೊಳಿಸ್ತಾ ಇದ್ದಾವಂತ. ನಮಗೆ ಸಂಶಯ ರಹಿತವಾಗಿ ಹೇಳ್ತಾ ಇದ್ದಾವಂತ. ಇಲ್ಲಿ ಗಟ್ಟಿಗೊಳಿಸೋದಂತಂದ್ರೆ ಏನ್ರಿಲ್ಲಿ, ಇಲ್ಲಿ ಪ್ರತಿಯೊಂದು ಶ್ರುತಿಗಳು ನಮಗ ವಾಗಾದಿಗಳಿಗೆ ಅಗ್ನ್ಯಾದಿಗಳು ಅಂದ್ರೆ ವಾಕ್ಕಿಗೆ ಅಗ್ನಿ, ಆಮೇಲೆ ಮೂಗಿಗೆ ಅಶ್ವಿನಿ ಕುಮಾರ್ ಅಂತ ಹೇಳ್ತಾರೆ, ಅದು ವಾಯುದೇವತೆ ಅಂತ. ಇಲ್ಲಿ ಕಿವಿಗೆ ದಿಕ್ಕು, ನೇತ್ರಕ್ಕೆ ಸೂರ್ಯಚಂದ್ರರು, ಹಿಂಗ ಅದು ಅಭಿಮಾನಿ ದೇವತೆಗಳದಾರಲ್ರಿ ಇವಕ್ಕೆಲ್ಲ ಹಾಕೊಂದೊಂದು. ಅದಕ್ಕೆ ಇದೇ ಅರ್ಥ. ಅಗ್ನ್ಯಾದಿ ಜ್ಯೋತಿಷ್ಟಾದಿ ವಚನೇನ ಅಂದ್ರೆ ಅಗ್ನ್ಯಾದಿ ಜ್ಯೋತಿಗಳು ಅವುಗಳ ಒಂದು ಅಧಿಷ್ಠಾತೃಗಳಿಂದಲೇ ಅಂತ ಹಿಂಗ ನಮ್ಮ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದರಿಂದ ಏತಮೇವ ಅರ್ಥ ದೃಢಯತಿ, ಇದೇ ಅರ್ಥವನ್ನ ಹೌದು ನಮಗೆ ಗಟ್ಟಿಗೊಳಿಸ್ತಾ ಇದ್ದಾವೆ, ದೃಢಗೊಳಿಸ್ತಾ ಇದ್ದಾವೆ ಅಂತ ಹೇಳಿದರು. ಸವೈ ವಾಚಮೇವ ಪ್ರಥಮಾಮತ್ಯವತ್ ವಹತ್ ಸಾ ಯದಾ ಅಮೃತ್ಯುಮುಚ್ಯತ ಸೋಗ್ನಿರಭವತ್. ಸವೈ ಅಂತಂದ್ರೆ ಆ ಪ್ರಾಣ ಅನ್ನುವಂತಹದ್ದು ವಾಚಮೇವ ಪ್ರಥಮಾಮತ್ಯವತ್, ಆ ಪ್ರಾಣ ವಾಕ್ ಅನ್ನುವಂತಹದ್ದನ್ನ ಮೊದಲು ಅದು ಅತ್ಯಹವತ್. ಪ್ರಥಮ ಅಂದ್ರೆ ಮೊದಲು ಏನ್ ಮಾಡ್ತು ಅಂತಂದ್ರೆ ಅದು ದಾಟಿಸಿದ ಅಂತ. ವಾಕನ್ನ ಮೊದಲು ದಾಟಿಸ್ತಕ್ಕಂಥವನಾಗಿದ್ದಾನೆ ಯಾರು? ಆ ಪ್ರಾಣ ಅನ್ನುವಂತಹದ್ದು. ಪ್ರಾಣ ಅದನ್ನಲ್ಲವನು ವಾಚಮೇವ ಅಂದ್ರೆ ವಾಕ್ ಅನ್ನುವಂತಹದ್ದನ್ನ ಪ್ರಥಮಾಮತ್ಯಹವತ್ ಮೊದಲು ಅದನ್ನ ದಾಟಿಸ್ತಕ್ಕಂಥವನಾಗಿದ್ದಾನೆ. ಸಾಯದಾ ಮೃತ್ಯುಂ ಅತ್ಯಮುಚ್ಛತ, ಸಾ ಅಂದ್ರೆ ಅದು ಯಾವಾಗ ಅದು ಮೃತ್ಯುವಿನಿಂದ ಬಿಡುಗಡೆಯನ್ನ ಹೊಂದುವಂತಹದ್ದಾಗ್ತದೋ, ಮೃತ್ಯುಂ ಅತ್ಯಮುಚ್ಛತ ಮೃತ್ಯು ಅನ್ನುವಂತಹದ್ದನ್ನ ಅದು ಬಿಡುಗಡೆಯನ್ನು ಹೊಂದುವಂತಹದ್ದಾಗ್ತದೋ, ಸೋ ಅಗ್ನಿರಭವತ್ ಆವಾಗ ಅದು ಅಗ್ನಿ ಆಯಿತು ಅಂತ. ಆ ಪ್ರಾಣ ಅನ್ನುವಂತಹದ್ದು ಆ ವಾಕ್ ಅನ್ನುವಂತಹದ್ದನ್ನು ಮೊದಲು ದಾಟಿಸ್ತಾ ಇದ್ದಾನ, ಅದು ಯಾವಾಗ ಮೃತ್ಯುವಿನಿಂದ ಬಿಡುಗಡೆಯನ್ನು ಹೊಂದದಲ್ಲ ಆವಾಗ ಅದು ಅಗ್ನಿ ಆಯಿತು ಅಂತ ಹೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ. ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂತ ಒಂದು ಮಂತ್ರ ಇದು. ಸೋ ಅಗ್ನಿರಭವತ್ ಅದು ಅಗ್ನಿ ಆಯಿತು ಅಂತ. ಇತಿಚ ಏವಮಾದಿನ ವಾಗಾದೀನಾಂ ಅಗ್ನ್ಯಾದಿ ಭಾವಾಪತ್ತಿವಚನೇನ ಏತಮೇವಂ ಅರ್ಥಂ ದ್ಯೋತಯತಿ. ನೋಡಿ, ಇವೇ ಮೊದಲಾಗಿರ್ತಕ್ಕಂಥ ವಾಕ್ಯಗಳಿಂದ ನಮಗ ಈ ವಾಗಾದಿಗಳಿಗೆ ವಾಗಾದಿನಾಂ ಅಂದ್ರೆ ವಾಗಾದಿಗಳಿಗೆ ಅಗ್ನ್ಯಾದಿ ಭಾವಾಪತ್ತಿ ವಚನೇನ ಆ ಅಗ್ನ್ಯಾದಿ ಭಾವದ ಒಂದು ಪ್ರಾಪ್ತಿ ಅನ್ನುವಂತಹದ್ದನ್ನ ಹೇಳ್ತಕ್ಕಂತ ಒಂದು ಮಾತಿನಿಂದ ನಮಗ ಇದು ಅರ್ಥಂ ದ್ಯೋತಯತಿ, ಆ ಅರ್ಥ ಅನ್ನುವಂತಹದ್ದನ್ನ ಇಲ್ಲಿ ನಮಗ ಅದು ತಿಳಿಸ್ತಾ ಇದೆ ಅಂತ. ಈ ಅರ್ಥವನ್ನೇ ತಿಳಿಸ್ತದಂತ. ಅಲ್ಲಿ ಅಗ್ನ್ಯಾದಿ ಭಾವಪತ್ತಿಯನ್ನೇ ಹೇಳ್ತದಂತ ಹೇಳ್ತಾರ. ವಾಗಾದಿಗಳಿಗೆ ಅಗ್ನ್ಯಾದಿ ಭಾವ ಅಂದ್ರೆ ಅಗ್ನಿ ದೇವತೆನೇ ಅಲ್ಲಿ ವಾಗಾದಿಗಳಲ್ಲಿ ಅಧಿಷ್ಠಾತೃವಾಗಿ ಆ ವಾಕ್ಯನ ಕ್ರಿಯಾಗಳನ್ನು ನಡೆಸ್ತಾ ಇದ್ದಾನೆ ಅಂತ. ವಾಕ್ ಮಾತಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅಧಿಷ್ಠಾತೃ ದೇವತೆ ಯಾರು ಅಂತಂದ್ರೆ ಅಗ್ನಿ. ಆ ಅಗ್ನ್ಯಾದಿ ಭಾವಪತ್ತಿ ಅಂದ್ರೆ ಅಗ್ನಿ ಇಲ್ಲಿ ಅಗ್ನ್ಯಾದಿ ಭಾವವನ್ನ ಆ ವಾಗಾದಿಗಳಿಗೆ ಈ ರೀತಿ ಶ್ರುತಿಗಳು ನಮಗ ಹೇಳ್ಕೊಂಡು ಬಂದಿದ್ದಾವೆ, ಅದೇ ಅರ್ಥವನ್ನು ತಿಳಿಸ್ತಾ ಇದ್ದಾವೆ ಅಂತ. ಸರ್ವತ್ರ ಚ ಅಧ್ಯಾತ್ಮಾದಿ ದೈವತ ವಿಭಾಗೇನ
ವಾಗಾದ್ಯ ಅಜ್ಞಾದ್ಯನುಕ್ರಮಣಂ ಅನೇನೈವ ಪ್ರತ್ಯಾಸತ್ಯ ಭವತಿ. ಹ್ಮ್. ಸರ್ವತ್ರ ಅಂತಂದ್ರೆ ಎಲ್ಲೆಲ್ಲಿಯೂ ಅಂತ ಎಲ್ಲಾ ಕಡೆಯಲ್ಲಿಯೂ ಹ್ಮ್. ಸರ್ವತ್ರ ಚ ಅಧ್ಯಾತ್ಮ ಅಧಿದೈವತ ವಿಭಾಗೇನ. ಇಲ್ಲಿ ಅಧ್ಯಾತ್ಮ ಮತ್ತು ಅಧಿದೈವ ಅನ್ನುವಂತಹದ್ದನ್ನ ಇಲ್ಲಿ ಹ್ಮ್. ವಿಭಾಗೇನ ಅಂತಂದ್ರೇನು, ಅದನ್ನ ವಿಂಗಡಿಸಿ, ಹ್ಮ್. ಅಧ್ಯಾತ್ಮ ಮತ್ತು ಅಧಿದೈವತವನ್ನ ವಿಂಗಡಿಸಿ ಹ್ಮ್. ವಾಗಾದ್ಯಜ್ಞಾದ್ಯನುಕ್ರಮಣಂ, ಇಲ್ಲಿ ವಾಗಾದಿಗಳನ್ನ ಮತ್ತು ಅಜ್ಞಾದಿಗಳನ್ನ, ಹ್ಮ್. ಇಲ್ಲಿ ವಾಗಾದಿ ಕರ್ಣಗಳು ಇವು, ಹ್ಮ್. ಅಜ್ಞಾದಿಗಳು ಅಂತಂದ್ರೆ ಇವು ದೇವತೆಗಳು ಅಂತ, ಹೌದು. ಅವಳನ್ನ ಅನುಕ್ರಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್. ಅನೇನೈವ ಪ್ರತ್ಯಾಸತ್ಯ ಭವತಿ. ಹ್ಮ್. ಅಲ್ಲಿ ಅನುಕ್ರಮವಾಗಿ ಇಲ್ಲಿ ಅಧ್ಯಾತ್ಮ ಮತ್ತು ಅಧಿದೈವತ ಅನ್ನುವಂತಹದ್ದನ್ನ ಅಲ್ಲಿ ವಿಂಗಡಣೆ ಮಾಡಿಕೊಂಡು ಹ್ಮ್. ಆ ವಾಗಾದಿಗಳನ್ನ ಮತ್ತು ಅಜ್ಞಾದಿಗಳನ್ನ ಅನುಕ್ರಮವಾಗಿ ಅಲ್ಲಿ ಹ್ಮ್. ಹೇಳಿರುವಂತಹದ್ದು ಇದೇ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ತು ವಾಗಾದ್ಯ ಅಜ್ಞಾದ್ಯನುಕ್ರಮಣಂ ಅನೇನೈವ ಪ್ರತಿಸತ್ಯ ಭವತಿ. ಹ್ಮ್. ಅಂದ್ರೆ ಅಲ್ಲಿ ವಾಗಾದಿಗಳನ್ನ ಅಜ್ಞಾದಿಗಳನ್ನ ಅನುಕ್ರಮವಾಗಿ ಹೇಳಿರ್ತಕ್ಕಂಥದ್ದು ಇದೇ ಒಂದು ಸಂಬಂಧ ಅಂತ ಹೇಳಿ ಈ ಪ್ರಕಾರ. ಅಂದ್ರೆ ವಾಗಾದಿಗಳು ಇಲ್ಲಿ ಅಧಿಷ್ಠೇಯದಾವು, ಹ್ಮ್. ಅಜ್ಞಾದಿಗಳು ಅಧಿಷ್ಠಾತೃಗಳು ಅಂತ ಹ್ಮ್. ಇದೇ ಒಂದು ಸಂಬಂಧ. ಹೌದು. ಸಂಬಂಧ ಅಂದ್ರೆ ಏನ್ರು, ಇಲ್ಲಿ ವಾಗಾದಿಗಳು ಅಧಿಷ್ಠೇಯಗಳದಾವು, ಅಜ್ಞಾದಿಗಳು ಅಧಿಷ್ಠಾತೃಗಳು. ಹ್ಮ್. ಯಾಕೆ ಅಗ್ನಿ ಅಧಿಷ್ಠಾತೃಗಳಿಂದಲೇ ವಾಗಾದಿಗಳ ಒಂದು ಕೆಲಸ ನಡೀತೈತಿ ಅಂತ ಇಲ್ಲಿ. ಹ್ಮ್. ಸ್ಮೃತೌ ಅಪಿ, ಮತ್ತು ಸ್ಮೃತಿನೂ ಕೂಡ ಏನ್ ಹೇಳ್ತದ ಅಂತಂದ್ರೆ ಹ್ಮ್. ವಾಗಾದ್ಯಧ್ಯಾತ್ಮಮಿತಿ ಪ್ರಾಹುರ್ ಬ್ರಾಹ್ಮಣ ತತ್ವದರ್ಶಿನಃ. ಇಲ್ಲಿ ಸ್ಮೃತಿ ಅನ್ನುವಂತಹದ್ದು ನಮ್ಮನ್ನ ಕುರಿತು ಇಲ್ಲಿ ತತ್ವದರ್ಶಿವಿಹಿ ಅಂತ ಹೇಳಿದ್ರು ಅವರು. ಹ್ಮ್. ಅಂದ್ರೆ ತತ್ವದರ್ಶಿಗಳಾಗಿರ್ತಕ್ಕಂಥ ಯಾವ ಜ್ಞಾನಿಗಳು ಹ್ಮ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹ್ಮ್. ಆ ವಿಚಾರವನ್ನು ಹೇಳ್ತಾ ಇದ್ರು. ತತ್ವದರ್ಶಿನಃ ಹ್ಮ್. ಅಂದ್ರೆ ತತ್ವದರ್ಶಿಗಳಾಗಿರ್ತಕ್ಕಂಥ ಇಲ್ಲಿ ಬ್ರಾಹ್ಮಣರು ಅಂತ. ಹ್ಮ್. ವಾಗಾದ್ಯಧ್ಯಾತ್ಮಮಿತಿ ಪ್ರಾಹುಹು ಬ್ರಾಹ್ಮಣ ತತ್ವದರ್ಶಿನಃ. ಹ್ಮ್. ಅಂದ್ರೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ತತ್ವದರ್ಶಿಗಳು ಹ್ಮ್. ವಾಗಾದ್ಯಧ್ಯಾತ್ಮಮಿತಿ ಪ್ರಾಹುಹು. ಹ್ಮ್. ಅಂದ್ರೆ ಇಲ್ಲಿ ವಾಕ್ ಅನ್ನುವಂತಹದ್ದು ಅಧ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಈ ವಾಕ್ ಅನ್ನುವಂತಹದ್ದು ಏನದಲ್ಲ, ಹ್ಮ್. ಅದು ಅಧ್ಯಾತ್ಮ ಅಂತ. ವಾಕ್ ಅಧ್ಯಾತ್ಮ ಮಿತಿ ಪ್ರಾಹುಹು, ಹ್ಮ್. ವಾಕ್ ಅನ್ನುವಂಥದ್ದು ಅಧ್ಯಾತ್ಮವಾಗಿದೆ ಅಂತೇಳಿ. ಹ್ಮ್. ಇನ್ನು ವಕ್ತವ್ಯಂ ಅಧಿಭೂತಂ, ಹ್ಮ್. ಆ ವಕ್ತವ್ಯ ನಾವು ಮಾತಾಡುವಿಕೆ ಅನ್ನುವಂಥದ್ದು ಏನದಲ್ಲ ಅದು ಅಧಿಭೂತ ಅಂತ. ಹ್ಮ್. ವಾಕು ಅಧ್ಯಾತ್ಮ, ಹ್ಮ್. ವಕ್ತವ್ಯ ಅನ್ನುವಂಥದ್ದು ಅಧಿಭೂತ. ಹ್ಮ್. ವಕ್ತವ್ಯಂ ಅಧಿಭೂತಂ ತು ವನ್ನಿಸ್ತತ್ರ ಅಧಿದೈವತಂ, ಅಲ್ಲಿ ವನ್ನಿ ಅನ್ನುವಂಥದ್ದೇ ಅಧಿದೈವತವಾಗಿದೆ ಅಂತ. ಹ್ಮ್. ಹೀಗೆ ಸ್ಮೃತಿ ವಾಕ್ಯದಲ್ಲಿಯೂ ಕೂಡ ಇದನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್. ಇತ್ಯಾದಿನ ವಾಗಾದೀನಾಂ ಅಜ್ಞಾದಿ ದೇವತಾ ಅಧಿಷ್ಠಿತತ್ವಂ ಸಪ್ರಪಂಚಂ ದರ್ಶಿತಂ. ಹ್ಮ್. ಅಂದ್ರೆ ಇವೇ ಮೊದಲಾದವುಗಳಿಂದ ಹ್ಮ್. ಈ ವಾಗಾದಿಗಳಿಗೆ ಅಜ್ಞಾದಿ ದೇವತೆಗಳು ಹ್ಮ್. ಅಧಿಷ್ಠಾತೃಗಳಾಗಿದ್ದಾವೆ ಅನ್ನುವಂತಹದ್ದನ್ನ ಹ್ಮ್. ಅಲ್ಲಿ ಸಂಪೂರ್ಣವಾಗಿ ನಮಗ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್. ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ. ಸಪ್ರಪಂಚ ಅಂದ್ರೆ ಏನ್ರಿ, ಹ್ಮ್. ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಅಲ್ಲಿ. ಹೌದು. ಅಂದ್ರೆ ಏನು, ವಾಗಾದಿಗಳು ಅಜ್ಞಾದಿಗಳಿಂದ ಅಧಿಷ್ಠಾತೃಗಳಾಗಿದ್ದಾವೆ ಅನ್ನುವಂತ ವಿಚಾರವನ್ನ ನಮಗೆ ಸ್ಮೃತಿಗಳಲ್ಲಿಯೂ ಕೂಡ ಅಲ್ಲಿ ವಿಸ್ತಾರವಾಗಿ ಅದನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್. ಯದುಕ್ತಂ ಸ್ವಕಾರ್ಯ ಶಕ್ತಿ ಯೋಗಾತ್ ಸ್ವಮಹಿಮ್ನೈವ ಪ್ರಾಣ ಪ್ರವರ್ತಿರನ್ನಿತಿ. ಆದ್ದರಿಂದ ಇಲ್ಲಿ ಪ್ರಾಣಗಳಿಗೆ ಸ್ವಕಾರ್ಯ ಶಕ್ತಿ ಯೋಗಾತ್ ಹ್ಮ್. ಅಂದ್ರೆ ಸ್ವಕಾರ್ಯ ಶಕ್ತಿಯ ಸಂಬಂಧ ಇರುವುದರಿಂದ ಹ್ಮ್. ಅವು ತಮ್ಮ ಮಹಿಮೆಯಿಂದಲೇ ಅವು ಪ್ರವರ್ತಿಸಬಹುದು ಅಂತ ಏನ್ ಪೂರ್ವಪಕ್ಷಿ ಹೇಳಿದ್ನಲ್ರಿ. ಹೌದು. ಪೂರ್ವಪಕ್ಷಿ ಏನ್ ಹೇಳಿದ, ಅವು ತಮ್ಮ ಒಂದು ಶಕ್ತಿಯ ಸಂಬಂಧದಿಂದಲೇ ಅವು ತಮ್ಮ ಕಾಲ ತೊಡಗ್ತಾ ಇದ್ದಾವೆ ಅಂತೇನ ಪೂರ್ವಪಕ್ಷಿ ಹೇಳಿದ್ನಲ್ಲ, ಹ್ಮ್. ತದಯುಕ್ತಂ, ಹ್ಮ್. ಅದು ಸರಿಯಲ್ಲ, ಅದು ಯುಕ್ತವಾದದ್ದು ಅಲ್ಲ ಅಂತ. ಹ್ಮ್. ಪೂರ್ವಪಕ್ಷಿ ಹೇಳುವಂತ ಮಾತು ಹ್ಮ್. ಅದು ಹೊಂದತಕ್ಕಂತಹದ್ದು ಅಲ್ಲ ಅಂತ ಹೇಳಿ ಹ್ಮ್.
ಶಕ್ತ್ಯಾನಾಮಪಿ ಶಕಟಾದೀನಾಂ ಅನಡುದ್ಯಾದಿಷ್ಠಾತॄಣಾಂ ಪ್ರವೃತ್ತಿರ್ದರ್ಶನಾತ್. ಇನ್ನ ಮತ್ತೆ ಹೇಳ್ತಾ ಇದ್ದಾರೆ, ಹ್ಮ್. ಇಲ್ಲಿ ಬಂಡಿ ಅನ್ನುವಂತಹದ್ದು, ಶಕಟ ಅಂತಂದ್ರೆ ಏನು? ಬಂಡಿ ಅನ್ನುವಂತಹದ್ದು. ಶಕ್ತಾನಾಮಪಿ ಶಕಟಾದೀನಾಂ, ಹ್ಮ್. ಇಲ್ಲಿ ಬಂಡಿ ಮೊದಲಾದವುಗಳು ಅವು ತಾವೇ ಶಕ್ತವಾಗಿದ್ರೂ ಕೂಡ, ಹ್ಮ್. ಶಕ್ತಾದೀನಾಂ ಶಕ್ತಾನಾಂ ಅಪಿ, ಹ್ಮ್. ಈ ಬಂಡಿ ಮೊದಲಾದವುಗಳು ಅವು ಚಲಿಸ್ಲಿಕ್ಕೆ ತಾವೇ ಆಗಿದ್ರೂ ಕೂಡ ಹ್ಮ್. ಇಲ್ಲಿ ಅನಡುದ್ಯಾದಿಷ್ಠಾತॄಣಾಂ, ಹ್ಮ್. ಇಲ್ಲಿ ಅನಡುದ್ಯಾದಿ ಅಂತಂದ್ರೆ ಏನು? ಎತ್ತು ಮೊದಲಾದವುಗಳು ಹ್ಮ್. ಅವು ಅಧಿಷ್ಠಾನದಾವು. ಹೌದು. ಯಾಕಂದ್ರೆ ಎತ್ತುಗಳೇ ಬಂಡಿಯನ್ನು ಎಳ್ಕೊಂಡು ಹೋಗ್ತಾವಿಲ್ರಿ. ಈಗ ಹೌದು. ಬಂಡಿ ತಾನೇ ಚಲಿಸೋದಿಲ್ಲ. ಅದು ಹ್ಮ್. ಕರೆಕ್ಟ್. ಬಂಡಿ ಚಲಿಸುವಂತ ಸಾಮರ್ಥ್ಯ ಇದ್ರೂ ಕೂಡ ಹ್ಮ್. ಅದಕ್ಕೆ ಅಧಿಷ್ಠಾತೃ ಯಾವುದು? ಎತ್ತು. ಅದೇ. ಆ ಎತ್ತು ಮೊದಲಾದವುಗಳ ಅಧಿಷ್ಠಾನದಿಂದಲೇ ಹ್ಮ್. ಯಾವ ರೀತಿಯಾಗಿ ಲೋಕದಲ್ಲಿ ಅವು ಚಲಿಸುವಿಕೆ ಅನ್ನುವಂತಹದ್ದು ನಮಗೆ ಕಂಡು ಬಂದತಲ್ಲ. ಹ್ಮ್. ಆ ಉಭಯತಾ ಅಪಿ ಉಪಪತ್ತೌ ಚ ಆಗಮಾತ್ ದೇವತಾ ಅಧಿಷ್ಠಿತತ್ವಮೇವ ನಿಶ್ಚೀಯತೆ. ಅಂದ್ರೆ ಈ ರೀತಿ ಉಭಯತಾಪಿ ಅಂದ್ರೆ ಎರಡೂ ಪ್ರಕಾರದಿಂದಲೂ ಹ್ಮ್. ಇಲ್ಲಿ ಉಪಪತ್ತೌ ಅಂದ್ರೆ ಹೊಂದುತ್ತಾ ಇರಬೇಕಾದ್ರೆ, ಹ್ಮ್. ಚ ಆಗಮಾತ್, ಹ್ಮ್. ಇಲ್ಲಿ ಆಗಮ ಮತ್ತು ಶ್ರುತಿ ಇಲ್ಲಿ ಎರಡೂ ಪ್ರಕಾರದಿಂದಲೂ ಹೊಂದುತ್ತಾ ಇರಬೇಕಾದ್ರೆ ನಾವು ಆಗಮಾತ್ ದೇವತಾ ಅಧಿಷ್ಠಿತತ್ವಮೇವ ನಿಶ್ಚಯತೆ, ಈ ಪ್ರಾಣಗಳು ದೇವತಾ ಅಧಿಷ್ಠಿತವಾಗಿಯೇ ಹ್ಮ್. ಇರ್ತಾವೆ ಎನ್ನುವಂತಹದ್ದನ್ನ ನಾವು ಆಗಮದ ಬಲದಿಂದ ನಾವು ಇಲ್ಲಿ ಹ್ಮ್. ನಿಶ್ಚಯ ಮಾಡಬೇಕಾಗ್ತದ ಅಂತ ಹೇಳಿ ಹ್ಮ್. ಈ ಒಂದು 14ನೇ ಸೂತ್ರದೊಳಗ ಅದೇ. ಈ ಪ್ರಾಣಾದಿಗಳಿಗೆ ಅಧಿಷ್ಠಾತೃ ದೇವತೆಗಳ ಹ್ಮ್. ಒಂದು ಸಂಬಂಧ ಮೂಲಕವಾಗಿಯೇ ಹ್ಮ್. ತಮ್ಮ ಕಾರ್ಯಗಳು ತೊಡಗುತ್ತಾವೆ ಅನ್ನುವಂತಹದ್ದನ್ನ ಹ್ಮ್. ಇದನ್ನ ಒಪ್ಪಬೇಕು ಅನ್ನುವಂತ ವಿಚಾರವನ್ನ ಹ್ಮ್. ಈ ಸೂತ್ರದಲ್ಲಿ ನಮಗ ಬಾದರಾಯಣರು ಹೇಳ್ಕೊಂಡು ಬಂದಿದ್ದಾರೆ. ಹೌದು. ಅದಕ್ಕೆ ಪೂರ್ವಪಕ್ಷ ಸಿದ್ಧಾಂತವನ್ನು ಕೂಡ ಆಚಾರ್ಯ ಭಾಷೆದೊಳಗ ಹ್ಮ್. ಅದನ್ನ ವಿವರಣೆ ಕೊಟ್ಟು ಶ್ರುತಿ ಸ್ಮೃತಿ ಪ್ರಮಾಣ, ಅದಕ್ಕೆ ಹೌದು. ಶ್ರುತಿ ಏನ್ ಹೇಳ್ತದ, ಸ್ಮೃತಿ ಹೇಳ್ತದ ಅನ್ನೋದನ್ನ ಹ್ಮ್. ಹೇಳ್ಕೊಂಡು ಬಂದ್ರು. ಇನ್ನ ಪ್ರಾಣವತ ಶಬ್ದಾತ್ ಹ್ಮ್. ಅಂದ್ರೆ ಪ್ರಾಣವಂತವಾಗಿರ್ತಕ್ಕಂಥ ಸಂಬಂಧ ಅನ್ನುವಂತಹದ್ದು, ಜೀವನೊಡನೆ ಈ ಪ್ರಾಣಕ್ಕೆ ಏನ್ ಸಂಬಂಧ ಅನ್ನುವಂತಹದ್ದು ಅದ. ಹ್ಮ್. ಅವಕ್ಕೆ ಏನು ಪ್ರಾಣವಂತನಾಗಿರ್ತಕ್ಕಂಥ ಜೀವನ ಇದಕ್ಕೆ ಏನ್ ಸಂಬಂಧ ಅದ ಅನ್ನುವಂತಹದ್ದು ಸಂಬಂಧವನ್ನ ಅಲ್ಲಿ ಜೀವನಿಗೂ ಪ್ರಾಣಕ್ಕೆ ಏನ್ ಸಂಬಂಧ ಅನ್ನುವುದ್ರ ಬಗ್ಗೆ ಹ್ಮ್. ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ 15 ಸೂತ್ರದಲ್ಲಿ. ಹೌದು. ಅದನ್ನ ಮತ್ತೆ ನೋಡೋಣ ಅಲ್ರಂಗಾರೆ. ಹೌದು.